ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಪ್ರವಾಸಿ ವಾಹನಗಳು ಯಾವುದೇ ನಿಯಮಗಳನ್ನು ಉಲ್ಲಂಘಿಸಿಲ್ಲ ಮತ್ತು ಪ್ರವಾಸಿಗರಿಂದ ಅಧಿಕ ದರ ಪಡಿತಾ ಇಲ್ಲವೆಂದು ಮಡಿಕೇರಿ ಪ್ರವಾಸಿ ವಾಹನ ಮಾಲೀಕ ಚಾಲಕರ ಸಂಘ ಸ್ಪಷ್ಟಪಡಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಸಂತು ಕಾರ್ಯಪ್ಪ, ವಿನಾಕಾರಣ ಕೆಲವರು ಪ್ರವಾಸಿ ವಾಹನಗಳ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ದು ಇದು ಖಂಡನೀಯವೆಂದರು. ಜೀಪ್ ಚಾಲಕರ ಸಂಘ ಮತ್ತು ಆಟೋ ಚಾಲಕರ ಸಂಘದ ಪ್ರಮುಖರೆನಿಸಿಕೊಂಡವರು ಪ್ರವಾಸಿ ವಾಹನಗಳ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಾರೆ. ಪ್ರವಾಸಿ ವಾಹನಗಳು ನಿಗದಿತ ದರವನ್ನು ಮಾತ್ರ ಪ್ರವಾಸಿಗರಿಂದ ಪಡಿತಾ ಇದ್ದು ಅಧಿಕ ದರ ವಸೂಲಿ ಮಾಡ್ತಾ ಇಲ್ಲ. ಕೆಲವು ಜೀಪ್ ಚಾಲಕರು ಮತ್ತು ಆಟೋ ಚಾಲಕರು ನಿಯಮ ಉಲ್ಲಂಘಿಸಿದಾಗ ಆಯಾ ಸಂಘಗಳ ಅಧ್ಯಕ್ಷರು ಏನು ಕ್ರಮ ಕೈಗೊಂಡಿದ್ದಾರೆಂದು ಪ್ರಶ್ನೆ ಮಾಡಿದರು. ಜಿಲ್ಲೆಯ ಪ್ರವಾಸೋದ್ಯಮದ ಬೆಳವಣಿಗೆಗೆ ಪ್ರವಾಸಿ ವಾಹನಗಳು ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿದೆ ಎಂದು ತಿಳಿಸಿದರು. ಜಿಲ್ಲೆಯ ವಿವಿಧ ಪ್ರವಾಸಿ ತಾಣಗಳಿಗೆ ತೆರಳುವ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ತಕ್ಷಣ ದುರಸ್ತಿ ಕಾರ್ಯ ಕೈಗೊಳ್ಳಬೇಕು ಮತ್ತು ಪ್ರಮುಖ ರಸ್ತೆಗಳನ್ನು ಅಭಿವೃದ್ಧಿಪಡಿಸಬೇಕು. ಮಡಿಕೇರಿ ನಗರದ ಹಳೆಯ ಖಾಸಗಿ ಬಸ್ ನಿಲ್ದಾಣದ ಬಳಿ ನಗರಸಭೆ ವತಿಯಿಂದ ಸುಸಜ್ಜಿತ ಶೌಚಾಲಯ ನಿರ್ಮಿಸಬೇಕೆಂದು ಸಂತು ಕಾರ್ಯಪ್ಪ ಒತ್ತಾಯಿಸಿದರು. ನಮ್ಮ ಈ ಟ್ಯಾಕ್ಸಿಯವರಿಗೆ ಒಂದು ಪ್ರಶ್ನೆಗಳನ್ನು ಹಾಕ್ತಾರೆ. ಏನಂದ್ರೆ, ಈಗ ನೀವು ಮಾದರಪಟ್ಟಿ ಬರುವಂತ ಜೀಪ್ಗಳಿಗೆ ಹೋಗುವಂತ ಜೀಪ್ಗಳಿಗೆ ಟ್ಯಾಕ್ಸಿ ಚಾಲಕರು ಕಮಿಷನ್ ಕೊಟ್ಟು ಬಾಡಿಗೆ ಕಳಿಸ್ತಾ ಇದ್ದೀರಾ ಅದರ ಒಂದು ಪ್ರಶ್ನೆ ಕೇಳಿದ್ರು. ಅದಕ್ಕೆ ನಾವು ನಮ್ಮ ಒಂದು ಪ್ರತಿಕ್ರಿಯೆಯನ್ನು ನಾವು ಅವರಿಗೆ ಹೇಳಲು ಬಯಸ್ತಾ ಇದ್ದೇವೆ. ಏನಂದ್ರೆ, ಈಗ ಇನ್ನೊಂದು ವಿಚಾರ, ಹಾಗೆ ಅವರು ಇನ್ನೊಂದು ಪ್ರಶ್ನೆ ಮಾಡಿದ್ರು. ನೀವು ರೂಮ್ ಈಗ ಇಲ್ಲಿ ಲಾಡ್ಜ್ ರೂಮ್ಸ್ಗಳಿಗೆ ಎಲ್ಲ ಕಳಿಸೋದಿಲ್ಲ, ಅಲ್ಲಿಗೆ ನೀವು ಟ್ಯಾಕ್ಸಿ ಚಾಲಕರು ಬಂದು ಕಮಿಷನಿಗೋಸ್ಕರ ಅವರು ರೂಮಿಗೆ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿಯನ್ನು ಹೇಳಿದ್ರು. ಅದಕ್ಕೆ ನಮ್ಮದು ಒಂದು ನಮ್ಮ ಟ್ಯಾಕ್ಸಿ ಅವರಿಂದ ಒಂದು ಮಾಹಿತಿ ನಾವು ಅವರಿಗೆ ತಿಳಿಸೋದೇನೆಂದರೆ, ಇದೇ ಮಾದರಪಟ್ಟಿಯಲ್ಲಿ ಅವರು ಜೀಪ್ ವಸೂಲಾತಿ, ಅಧಿಕ ಹಣ ವಸೂಲಾತಿ ಮಾಡ್ತಾ ಇದ್ರು, ರ್ಯಾಶ್ ಡ್ರೈವಿಂಗು ಮಾಡ್ತಾ ಇದ್ರು, ಹಲ್ಲೆ, ಹಾಗೆ ಪ್ರವಾಸಿಗರಿಗೆ ಹಲ್ಲೆನೂ ನಡೆದಿದೆ. ಇದು ಪೊಲೀಸ್ ಸ್ಟೇಷನಲ್ಲಿ ಆಗಿರುವಂಥ ಕಂಪ್ಲೇಂಟ್ಗಳು ಇದೆ. ಹಾಗೆ ಬಿಳಿ ಫಲಕದ ಜೀಪಿಗೆ ಹಳದಿ ಸ್ಟಿಕ್ಕರ್ಗಳನ್ನು ಅಂಟಿಸಿಕೊಂಡು ಅದನ್ನು ಓಡಿಸ್ತಾ ಇದ್ರು. ಅದು ನಮ್ಮ ಸ್ಟೇಷನಲ್ಲಿ ಪುರಾವೆಗಳಿದೆ. ಆಗ ಇವರ ಇದೇಲಿ ಹೋಗಿತ್ತು. ನಮಗೂ ನಮ್ಮ ಸಂಘದ ಜೀಪ್ ಚಾಲಕರ ಮೇಲೆ ಯಾವುದೇ ರೀತಿಯ ದೇಶ ಯಾವುದೇ ನಾವು ಮಾಡಿಲ್ಲ. ಅವರು ನಾವು ಬಂಧು ಸಹೋದರರೇ. ಜೀಪ್ ಅಧ್ಯಕ್ಷರು ನಮ್ಮ ಕೊಡಗಿನ ಟ್ಯಾಕ್ಸಿ ಚಾಲಕರ ಬಗ್ಗೆ ವಿನಾಕಾರಣ ಅಪರಾಧ ಮಾಡಿರುತ್ತಾರೆ. ನಮ್ಮ ಸಂಘದ ಹಾಗೂ ಈ ಕೊಡಗಿನ ಟ್ಯಾಕ್ಸಿ ಮಾಲೀಕರು ಹಾಗೂ ಚಾಲಕರೊಂದಿಗೆ ಮಡಿಕೇರಿ ಹಾಗೂ ಜಿಲ್ಲಾಧ್ಯಕ್ಷ ಆಗಿರುವ ಇವರು ಉಣ್ಣಿಕೃಷ್ಣನ್ ಅವರು ಈ ಥರ ಎಲ್ಲ ಮಾಹಿತಿ ನೀಡಿದ್ದಾರೆ. ಅವರು ನಮ್ಮನ್ನ ಕ್ಷಮೆಯಾಚಿಸಬೇಕು. ಈ ಥರ ಎಲ್ಲ ತಪ್ಪುಗಳನ್ನು ನೀಡಿರ್ತಾರೆ, ತಪ್ಪು ಮಾಹಿತಿಗಳನ್ನು ನೀಡಿರ್ತಾರೆ. ಈ ಆಟೋದವರು ನಮ್ಮ ಜೊತೆ ಕೈ ಸೇರಿದ್ರೆ ನಾವು ಈ ರೆಂಟಲ್ ಬೈಕ್ ಅಂತ ಹೇಳೋದನ್ನ ನಾವು ನಿಲ್ಲಿಸ್ಬೋದು. ಅವರು ಈಗ ಆಟೋದವರಿಗೂ ಹೊಡೆತ ಬಿದ್ದಿದೆ, ನಮಗೂ ಹೊಡೆತ ಬಿದ್ದಿದೆ ಈ ರೆಂಟಲ್ ಬೈಕಿಂದ. ರೆಂಟಲ್ ಬೈಕಲ್ಲಿ ಏನಂದ್ರೆ, ಎಲ್ಲಿರೋ ಲೈಸೆನ್ಸ್ ತಂದುಬಿಟ್ಟು ಮಡಿಕೇರಿಯಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಮಡಿಕೇರಿಯಲ್ಲಿ ಅವರಿಗೆ ಎಷ್ಟು ಗಾಡಿಗಳಿಗೆ ಪರ್ಮಿಟ್ ನೀಡಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಒಂದು 10 ಗಾಡಿ ಇದ್ರೆ ಒಬ್ಬರ ಹತ್ರ ಒಂದು 80-100 ಆ ಥರ ಬೈಕ್, ರೆಂಟಲ್ಸ್ ಬೈಕ್ಗಳು ಇದೆ. ಅದರಿಂದ ಅದನ್ನು ಅಷ್ಟೇ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ತಮ್ಮ ಮೂಲಕ ಅದನ್ನ ನಮ್ಮ ರಾಜ್ಯ ಸರ್ಕಾರಕ್ಕಾಗಲಿ ಇದಕ್ಕಾಗಲಿ ನೀವು ತಪ್ಪಿಸಬೇಕು. ನಿಮ್ಮ ಮಾಧ್ಯಮ ಮೂಲಕ ಇದನ್ನ ಒಂದು ಪರಿಶೀಲಿಸಿ ನಮಗೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳಿಕೊಳ್ತೇನೆ. ಒಂದು ಆಟೋದವರು ಈ ರಾತ್ರಿ ಒಂದು ನಿಯಮ ಇದೆ. ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಸಹಿ ಹಾಕಿ ಆಟೋಗಳನ್ನು ಮಾಡಬೇಕೆಂದು ಸ್ಟೇಷನಲ್ಲಿ ನಿಯಮ ಇರುತ್ತದೆ. ಆದರೆ ಕೆಲವೊಂದು ಆಟೋ ಚಾಲಕರು ಸಹಿ ಹಾಕದೆ ಮದ್ಯಪಾನ ಮಾಡಿ ಹಾಗೂ ಇತರ ಕಾನೂನು ನಿಯಮ ಬಾಹಿರ
ಚಟುವಟಿಕೆಗಳನ್ನು ಮಾಡುತ್ತಾರೆ ಎಂದು ಜಿಲ್ಲಾಧ್ಯಕ್ಷರ ಗಮನಕ್ಕೆ ಬರಲಿಲ್ಲವೇ? ಒಂದು ಕ್ವಶನ್. ಇನ್ನೊಂದು, ಬ್ಯಾಟರಿ ಚಾಲಿತ ಆಟೋಗಳಿಗೆ ರಾಜ್ಯ ಪರವಾನಿಗೆ ನೀಡಿರುತ್ತದೆ ಎಂದು ಕೆಲವೊಂದು ಆಟೋ ಚಾಲಕರು ತಿಳಿಸಿರುತ್ತಾರೆ. ಆದರೆ ನಾವು RTO ಅಧೀಕ್ಷಕರನ್ನು ಕೇಳಿದರೆ ಅವರಿಗೆ ನಗರ ಪರವಾನಿಗೆ ಮಾತ್ರ ಇರುತ್ತದೆ ಎಂದು ತಿಳಿಸಿರುತ್ತಾರೆ. ಆದರೆ ಈ ಬ್ಯಾಟರಿ ಆಟೋ ಅಷ್ಟೇ ಮತ್ತು ಹಳದಿ ಬೋರ್ಡಿನ ಆಟೋಗಳು ಸಹಿತ ಇವಾಗ ಪರಿಸ್ಥಿತಿಯಲ್ಲಿ ಎಲ್ಲ ಸೈಟ್ ಸೀಯಿಂಗ್ ಮಾಡ್ತಾರೆ. ಯಾವುದೆಲ್ಲ ಅಂದರೆ ಕುಶಾಲನಗರ ಹೋಗ್ತಾರೆ ಸೈಟ್ ಸೀಯಿಂಗ್ಗೆ, ಲೋಕಲ್ ಮಡಿಕೇರಿ ಲೋಕಲ್ ಸೈಟ್ ಸೀಯಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಪ್ರಶ್ನೆ ಒಂದೇ, ಅವರಿಗೆ ಪರವಾನಗಿ ಇರೋದು ಪಿಕಪ್ ಡ್ರಾಪ್ ಮಾಡಲಿಕ್ಕೆ ಮಾತ್ರ. ಈ ಲೋಕಲ್ ಸೈಟ್ ಸೀಯಿಂಗ್ ಪ್ರವಾಸಿಗರನ್ನು ಕರ್ಕೊಂಡು ಹೋಗಿ ಸೈಟ್ ಸೀಯಿಂಗ್ ಮಾಡುವಂಥ ಪರವಾನಗಿ ಇದೆಯಾ ಅಂತ ಒಂದು ಕ್ವಶನ್ ಮಾರ್ಕ್ ಇದೆ ಆ್ಯಕ್ಚುಲಿ. ಅದೊಂದು. ಮತ್ತು ಇದರಿಂದ ನಮಗೂ ಹೊಡೆತ ಬಿಟ್ಟಿದೆ. ಈಗ ನಾವು ಸುಮಾರು 1930ರಿಂದಲೂ ಸ್ಟ್ಯಾಂಡಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ದಾರೆ. ನಮ್ಮ ಹಿರಿಯರು ಇದ್ದರು, ಅವ್ರನ್ನ ನಾವು ಅಲ್ಲೇ ನಿಲ್ಲಿಸಿ ಬಾಡಿ ಮಾಡ್ತಾ ಇದ್ವಿ. ಬಟ್ ಇವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಸೈಟ್ ಸೀಯಿಂಗ್ ಮಾಡೋದ್ರಿಂದ ನಮಗೂ ಹೊಡೆತ ಬಿದ್ದಿದೆ. ಕಮಿಷನ್ ವಿಷಯದಲ್ಲಿ ಮಾತಾಡಬೇಕಂದ್ರೆ ಅದು ಈಗ ಟ್ಯಾಕ್ಸಿ ಅವ್ರ ಕಮಿಷನ್ ತಗೊಂಡ್ರೆ ಅಥವಾ ಪ್ಲಾಂಟೇಶನ್ ಇರ್ಬೋದು, ಆಟೋದವ್ರು ಯಾರೇ ಕಮಿಷನ್ ತಗೊಂಡ್ರೆ ಅದು ಹೈಲೈಟ್ ಆಗುತ್ತೆ, ಅದನ್ನ ಹೇಳ್ತೀವಿ. ಅದನ್ನ ಇದೇ ಥರ ನಮ್ಮ ಮೇಲೆ ನಾವು ಕಿತ್ತಾಡ್ತೀವಿ. ಈಗ Booking.com ಇರ್ಬೋದು, ಮೇಕ್ ಮೈ ಟ್ರಿಪ್ ಇರ್ಬೋದು, ಅಥವಾ ಓಲಾ ಇರ್ಬೋದು, ಊಬರ್ ಇರ್ಬೋದು, ಇಂಥ ದೊಡ್ಡ ದೊಡ್ಡ ಸಂಸ್ಥೆಗಳು ಬೆಳೀತಾ ಇರೋದೇ ಕಮಿಷನಲ್ಲಿ. ನಾನು ₹100 ದುಡಿದ್ರೆ ಅದರಲ್ಲಿ ಇಷ್ಟು ರೂಪಾಯಿ ಅವ್ರಿಗೆ ಕೊಟ್ಟರೆ ಬರ್ತಾ ಇರೋದು. ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್. ಸೊ ಅವರೆಲ್ಲ ದುಡಿತಿರೋದು ಯಾರಿಗೂ ಕಾಣೋದಿಲ್ಲ. ಇಲ್ಲಿ ಯಾರೋ ಒಂದು ಸಣ್ಣದಾಗಿ ಮಾಡ್ಕೊಂಡ್ರೆ ಅದನ್ನ ಹೈಲೈಟ್ ಮಾಡಿ ಕಿತ್ತಾಡಿ ನಾವು ತೋರಿಸ್ಕೊಂಡು ನಾವೇ ಪ್ರವಾಸೋದ್ಯಮದಲ್ಲಿ ಇರೋರೇ ನಾವು ಗಲೀಜು ಮಾಡ್ಕೊಳ್ಬೇಕಾ? ಒಂದು ಪ್ರವಾಸೋದ್ಯಮ ಇಲಾಖೆ ಅಂದರೆ ಅದರಲ್ಲಿ ಟ್ಯಾಕ್ಸಿ ಬರುತ್ತೆ, ಆಟೋ ಬರುತ್ತೆ, ಒಂದು ಹೋಮ್ ಸ್ಟೇ ಬರುತ್ತೆ, ಅಥವಾ ರೆಸಾರ್ಟ್ಗಳು ಬರುತ್ತೆ, ಪ್ರತಿಯೊಂದು ಬರುತ್ತೆ. ಒಂದು ಟೂರಿಸ್ಟ್ ಬರೋದ್ರಿಂದ ಒಂದು 10 ಡಿಫ್ರೆಂಟ್ ಇಂಡಸ್ಟ್ರೀಸ್ಗೆ ಬಿಸ್ನೆಸ್ ಬರುತ್ತೆ. ಸೊ ಎಲ್ಲರೂ ಒಟ್ಟಿಗೆ ಇರಬೇಕು ಹೊರತು ಈ ಥರ ಇವರಿಂದ ಬಿಸ್ನೆಸ್ ಬರ್ತಿಲ್ಲ ಅಂತ ಹೇಳೋದು ತಪ್ಪು ಅನ್ನೋದು ನಮ್ಮ ಒಂದು ಪರಿಕಲ್ಪನೆ. ಹಾಗೆ ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಅರಸು ಮುಕ್ಕಾಟಿ, ಖಜಾಂಚಿ ಶಬೀರ್ ಶೇಖ್, ಕಾರ್ಯದರ್ಶಿ ನವೀನ್ ಕುಮಾರ್, ಪ್ರಮುಖರಾದ ತೆಕ್ಕಡೆ ಗಣೇಶ್, ಸತೀಶ್ ಪಾಲ್ಗೊಂಡಿದ್ದರು. ಚಾಲಕನ ನಿಯಂತ್ರಣ ತಪ್ಪಿದ ಮಾರುತಿ ಕಾರೊಂದು ರಸ್ತೆ ಬದಿಯ ಆಳದ ಗದ್ದೆಗೆ ಉರುಳಿಬಿದ್ದು ತಾಯಿ ಮಗ ಪ್ರಾಣಾಪಾಯದಿಂದ ಪಾರಾದ ಘಟನೆ ಬೆಟ್ಟಗೇರಿ ಮಡಿಕೇರಿ ಮುಖ್ಯ ರಸ್ತೆಯ ಅಪ್ಪಂಗಳ ಎಂಬಲ್ಲಿ ಮಂಗಳವಾರ ನಡೆದಿದೆ. ಮಡಿಕೇರಿ ಕಡೆಯಿಂದ ಅಪ್ಪಂಗಳ ನಿವಾಸಿ ಸಾಗರ್ ಎಂಬುವರು ಚಲಾಯಿಸ್ತಾ ಇದ್ದ ಮಾರುತಿ ಆಲ್ಟೋ ಕಾರು ಬೆಟ್ಟಗೇರಿ ಮಡಿಕೇರಿ ಮುಖ್ಯ ರಸ್ತೆಯ ಅಪ್ಪಂಗಳ ಬಳಿಯ ರಸ್ತೆ ತಿರುವಿನಲ್ಲಿ ನಿಯಂತ್ರಣ ಕಳ್ಕೊಂಡು ರಸ್ತೆ ಬದಿಯ 20 ಅಡಿ ಆಳದ ಗದ್ದೆಗೆ ಉರುಳಿ ಬಿದ್ದಿದೆ. ಅಪಘಾತದಿಂದ ಕಾರು ಸಂಪೂರ್ಣ ಜಖಂಗೊಂಡಿದ್ದು ಕಾರಿನಲ್ಲಿದ್ದ ಚಾಲಕ ಸಾಗರ್ ಹಾಗೂ ಅವರ ತಾಯಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರಿನೊಳಗೆ ಸಿಲುಕಿದ್ದ ತಾಯಿ ಮತ್ತು ಮಗನನ್ನ ಸ್ಥಳೀಯರು ಹಾಗೂ ಸಾರ್ವಜನಿಕರು ಹೊರತರಲು ಸಹಕರಿಸಿದ್ರು. ಚಿಕನ್ ಅಂತೆಲ್ಲ ಎಲ್ಲ ಅಲ್ಲ ಇದೆಯಾ ಅಂತ ಸಾಗರ್ ಅಂತ ಮಡಿಕೇರಿಯಿಂದ ಬರ್ತಿದ್ದು ಬರೋತ್ತಿಗೆ ಸ್ಟೇರಿಂಗ್ ಕಂಟ್ರೋಲ್ ಸಿಕ್ಕಿಲ್ಲ, ಬ್ಲಾಕ್ ಆಗಿಬಿಡ್ತು. ಆ ಕೆಳಗೆ ಪುಟ್ಟ ಗಾಯಗಳು. ಗಾಡೀಲಿ ಯಾರೆಲ್ಲ ಇದ್ರು? ನಾನು ತಾಯಿ. ಜೀವ ಇದ್ರೆ ಇನ್ನೊಂದು ತೆಗಿಬೋದು ಗಾಡಿ. ಅವನಿಗೆ ಏಟಾಗುಂಟ ಅಂತ ಇದೇ ನಮಗೇನೋ ಆಶ್ಚರ್ಯ. ನಾವಿಲ್ಲಿ ಮಾಮೂಲಿ ಕೆಲಸ ಮಾಡ್ತಿದ್ದೇವಲ್ಲ,
ಇದೇ ನಮ್ಮ ಮನೆ ಹಿಂಗೆಲ್ಲ ಈಗ ಬಂದು ಇದಾಗಂತ ಹೋದರೆ ಅಲ್ಲಿ ಬಂದಾಗ ಸ್ವಲ್ಪ ಸ್ಪೀಡ್ ಐತಾ ಕೊಡಗು ಚಾನಲ್ ನ್ಯೂಸ್ ಜಕರಿಯಾ ನಾಪಕ್ಲೋ. ಕುಶಾಲನಗರ ತಾಲೂಕು ಹಿಂದೂ ಸಂಗಮ ಆಯೋಜನಾ ಸಮಿತಿಯ ನಂಜರಾಯಪಟ್ಟಣ ಮಂಡಲದ ವತಿಯಿಂದ ಹಿಂದೂ ಸಂಗಮ ಅದ್ದೂರಿ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹೊಸಪಟ್ಟಣದ ಬಸವೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಹೊಸಪಟ್ಟಣದಿಂದ ಆರಂಭಗೊಂಡ ಶೋಭಾಯಾತ್ರೆ ಮೆರವಣಿಗೆ ನಂಜರಾಯಪಟ್ಟಣ ಸೊಸೈಟಿವರೆಗೆ ತೆರಳಿ ಬಳಿಕ ನಂಜುಂಡೇಶ್ವರ ದೇವಾಲಯದ ಬಳಿ ಸಮಾಪ್ತಿಗೊಂಡಿತು. ವಿವಿಧ ವೇಷಧಾರಿ ಮಕ್ಕಳನ್ನ ಹೊತ್ತ ಬೆಳ್ಳಿ ರಥ, ಭಾರತಾಂಬೆ ಭಾವಚಿತ್ರ ಒಳಗೊಂಡ ವಾಹನದೊಂದಿಗೆ ಕಳಸ ಹೊತ್ತ ಮಹಿಳೆಯರೊಂದಿಗೆ 700ಕ್ಕೂ ಅಧಿಕ ಹಿಂದೂ ಬಾಂಧವರು ಪುರುಷರು ಮಹಿಳೆಯರಾದಿಯಾಗಿ ಕೇಸರಿ ಶಾಲ್ಯ ಧರಿಸಿ ಬಾವುಟ ಹಿಡಿದು ಮೆರವಣಿಗೆಯಲ್ಲಿ ಸಾಗಿ ಬಂದರು. ಮೆರವಣಿಗೆ ಉದ್ದಕ್ಕೂ ಮಕ್ಕಳಿಂದ ಸಾಂಪ್ರದಾಯಿಕ ಭಜನೆ, ನೃತ್ಯ ಪ್ರದರ್ಶನ ನಡೆಯಿತು. ಚಂಡೆ ವಾದ್ಯದೊಂದಿಗೆ ಬೃಹತ್ ಗೊರಿಲ್ಲಾ ಮತ್ತಿತರ ಗೊಂಬೆ ವೇಷಧಾರಿಗಳು ಮೆರವಣಿಗೆಯಲ್ಲಿ ಗಮನ ಸೆಳೆದರು. ನಮ್ಮ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ನಮ್ಮ ಯುವಕ ಪಡೆ ಏನಿದೆ ಅವರೆಲ್ಲರೂ ಸಾಲಾಗಿ ಬರಬೇಕು. ಹಾಗೆ ಹೊರ ಗ್ರಾಮದಿಂದ ಬಂದವರು ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನೀವೆಲ್ಲರೂ ನಮ್ಮ ಶೋಭಾಯಾತ್ರೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ದೂರ ಗ್ರಾಮದಿಂದ ಬಂದಂತ ಪಕ್ಕದ ಗ್ರಾಮದಿಂದ ಬಂದಂತ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಶೋಭಾಯಾತ್ರೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆಯೇ ನಮ್ಮ ಈ ಬದಿಯಲ್ಲಿ ಸಂಗಮ ಶೋಭಾಯಾತ್ರೆ ಈಗಾಗಲೇ ನಾವು ಹೊಸಪಟ್ಟಣ ಬಸವೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಮಾಡಿ ನಂಜರಾಯಪಟ್ಟಣ ನಮ್ಮ ಸೊಸೈಟಿವರೆಗೆ ESSವರೆಗೆ ಸಾಗಲಿದೆ. ಅಲ್ಲಿಂದ ಪುನಃ ತಿರುಗಿ ನಮ್ಮ ನಂಜುಂಡೇಶ್ವರ ದೇವಸ್ಥಾನ ನಂಜರಾಯಪಟ್ಟಣದಲ್ಲಿ ಮುಂದಿನ ಪೀಳಿಗೆಗೆ ಧರ್ಮ ಮತ್ತು ಸಂಸ್ಕೃತಿ ಮಹತ್ವ ಅರಿವು ಮೂಡಿಸುವುದು, ಹಿಂದೂ ಬಾಂಧವರನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವುದಾಗಿ ನಂಜರಾಯಪಟ್ಟಣ ಮಂಡಲ ಅಧ್ಯಕ್ಷ BC ಮುರಳಿ ಮಾದಯ್ಯ ತಿಳಿಸಿದ್ದಾರೆ. ಈಗ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಮಂಡಲ ಇವತ್ತು ಹಿಂದೂ ಸಂಗಮ ಇದನ್ನು ಮುಗಿಸ್ತಾ ಇದ್ದೀವಿ ನಾವು ಶೋಭಾಯಾತ್ರೆಯನ್ನು. ಮುಂದೆ ಸ್ಟೇಜ್ ಕಾರ್ಯಕ್ರಮ ಇದೆ. ಭಾರತ ದೇಶದಲ್ಲಿ ಹಳೆಯ ಕಾಲದಿಂದಲೂ ಈ ವಿದೇಶಿ ಸಂಸ್ಕೃತಿ ಬಂದು ಎಲ್ಲರನ್ನ ಸ್ಪ್ಲಿಟ್ ಆ್ಯಂಡ್ ಡಿವೈಡ್ ಆ್ಯಂಡ್ ರೂಲ್ ಅಂತ ರೀತಿಯಲ್ಲಿ ಹಿಂದೂಗಳನ್ನೆಲ್ಲ ಒಡೆದು ಚೂರು ಮಾಡಿ ಹೊಟ್ಟೆ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ, ಉಪಜಾತಿ ಆಧಾರದ ಮೇಲೆ ಅಂತೇಳಿ ವಿಂಗಡಿಸಿ ಹಿಂದೂಗಳನ್ನು ಚೂರು ಮಾಡಿ ಒಡೆದು ಆಳದ ನೀತಿಯನ್ನು ಮಾಡಿದರು. ಈಗಲೂ ಸಹ ಅದೇ ರೀತಿ ಹಿಂದೂಗಳ ಶೋಷಣೆ ಆಗ್ತದೆ, ಅದೇ ರೀತಿ ನಡೀತಾಯಿತ್ತು. ಈ ಶೋಷಣೆಗಳು ನಿರಂತರವಾಗಿ ಆಗಬಾರ್ದು. ಮುಂದಿನ ಪೀಳಿಗೆಗೆ ನಾವು ಏನಾದರೂ ಕಾಣಿಕೆಯಾಗಿ ನೀಡುವುದಾದರೆ ಹಿಂದೂ ಧರ್ಮವನ್ನು ಒಂದೇ ಧರ್ಮ, ಎಲ್ಲರೂ ಒಂದೇ, ಮೇಲಿರುವ ರಕ್ತ ಎಲ್ಲ ಒಂದೇ ಅಂತೇಳಿ ನಿರೂಪಣೆ ಮಾಡಬೇಕು. ಆ ವಿಚಾರದಲ್ಲಿ ಮುಂದಿನ ಮಕ್ಕಳಿಗೆ ಇದೊಂದು ದಾರಿದೀಪ ಆಗಬೇಕು ಅಂತೇಳಿ ಇವತ್ತು ಹಿಂದೂ ಸಂಗಮ ಯಾತ್ರೆಯನ್ನು ಕಾರ್ಯಕ್ರಮ ಇದ್ದೇವೆ. ಒಂದೊಂದು ದಿವಸ ಇದು ಮಕ್ಕಳಿಗೆ ದಾರಿದೀಪ ಆಗಲಿ. ಎಲ್ಲ ಮಕ್ಕಳು ನಾವೆಲ್ಲ ಒಂದೇ, ಜಾತಿ ಮತ ಭೇದ ಎಲ್ಲನ ಮರೆತು ಎಲ್ಲ ಭಾಷೆ, ಯಾವುದೇ ಭಾಷೆ ಆಡಲಿ, ನಾವೆಲ್ಲ ಹಿಂದುತ್ವ ಅಂತ ಒಂದು ಮನೋಭಾವನೆ ಬರಲಿ ಅಂತ ಕೇಳುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ ಅಂತ ಕಾರ್ಯಕ್ರಮದ ಕುರಿತು KV ಪ್ರೇಮಾನಂದ ಮಾಹಿತಿಯನ್ನ ನೀಡಿದರು. ಪಟ್ಟಣ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಪೂಜೆ ಸಲ್ಲಿಸಿ ಆ ಬಳಿಕ ಸರ್ವರಿಗೂ ಆಗಮಿಸಿರ್ತಕ್ಕಂಥ ಸರ್ವರಿಗೂ ಪ್ರಸಾದವನ್ನು ನೀಡಿ ಬೆಳ್ಳಿ ರಥದಲ್ಲಿ ಕುಳ್ಳಿರಿಸಿದಂಥ ಶ್ರೀ ರಾಮ, ಶ್ರೀ ಲಕ್ಷ್ಮಣ, ಶ್ರೀಮಾತೆ ಸೀತೆ ಹಾಗೆ ಹನುಮಂತರ ವಿಗ್ರಹವನ್ನು ಹೊತ್ತಿರ್ತಕ್ಕಂಥ ಬೆಳ್ಳಿ ರಥ, ಚೆಂಡೆವಾದ್ಯ, ಕೊಡಗಿನ ಒಡ್ಡೋಲಗ ಹಾಗೂ ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿದ ಸುಮಾರು 700ಕ್ಕಿಂತಲೂ ಹೆಚ್ಚು ಹಿಂದೂ ಬಾಂಧವರು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಲ್ಲದೆ ನೆರೆ ಗ್ರಾಮಗಳಿಂದ ಆಗಮಿಸಿದ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಹಾಗೆ ಭಜನೆ ಕುಣಿತ, ಕರಡಿ ವೇಷ, ಹುಲಿವೇಷ ಇನ್ನಿತರ ವೇಷಧಾರಿಗಳೊಂದಿಗೆ ಇಲ್ಲಿಗೆ ಈಗ ದುಬಾರಿ ರಸ್ತೆ ಮೂಲಕ ನಮ್ಮ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಆಗಮಿಸ್ತಾ ಇದೆ. RSS ಕಾರ್ಯಕಾರಿಣಿ ಸದಸ್ಯರಾದ ನವೀನ್ ಸುಬ್ರಹ್ಮಣ್ಯ ದಿಕ್ಸೂಚಿ ಭಾಷಣವನ್ನು ಮಾಡಿದರು. ಕುಶಾಲನಗರ ತಾಲೂಕು ಹಿಂದೂ ಸಂಗಮ ಆಯೋಜನಾ ಸಮಿತಿ ಅಧ್ಯಕ್ಷರಾದ ದೇವಿ ಪ್ರಸಾದ್, ನಂಜರಾಯಪಟ್ಟಣ ನಂಜುಂಡೇಶ್ವರ ದೇವಾಲಯ ಸಮಿತಿ ಅಧ್ಯಕ್ಷ NK ಮೋಹನ್ ಕುಮಾರ್, ಮಾಜಿ ಶಾಸಕ ಅಪ್ಪಚ್ಚು ರಂಜನ್,
ಗ್ರಾಮದ ಪ್ರಮುಖರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮೈಸೂರಿನ ಸುಮಾರು 83 ವರ್ಷಗಳಿಂದ ಹೆಸರಾಂತ ಚಿನ್ನಾಭರಣ ಮಾರಾಟ ಮಳಿಗೆ ಕಾಮಧೇನು ಜ್ಯುವೆಲ್ಲರ್ಸ್ ವತಿಯಿಂದ 3 ದಿನಗಳ ಕಾಲ ಚಿನ್ನ ಹಾಗೂ ವಜ್ರಾಭರಣ ಪ್ರದರ್ಶನ ಹಾಗೂ ಮಾರಾಟ ಮೇಳ ವಿದ್ಯುಕ್ತವಾಗಿ ಆರಂಭಗೊಂಡಿದೆ. 83 ವರ್ಷಗಳ ಹಿಂದೆ ಮೈಸೂರಿನ ಅಶೋಕ ರಸ್ತೆಯಲ್ಲಿ ಪುಕ್ರಾಜ್ ಉಮೇದರಾಜ್ ಅವರ ಮಾಲೀಕತ್ವದಲ್ಲಿ ಸಣ್ಣ ಮಳಿಗೆಯಾಗಿ ಆರಂಭಗೊಂಡ ಕಾಮಧೇನು ಜ್ಯುವೆಲ್ಲರಿ ಕಳೆದ 28 ವರ್ಷಗಳಿಂದ ಮೈಸೂರಿನ ಪ್ರತಿಷ್ಠಿತ ಅರಸು ರಸ್ತೆಯಲ್ಲಿ ಗ್ರಾಹಕರಿಗಾಗಿ ಉತ್ತಮ ಸೇವೆಯನ್ನು ನೀಡುತ್ತಾ ಬರ್ತಾ ಇದೆ. ಉಮೇದರಾಜ್ ಅವರ ಪುತ್ರರಾದ ರಾಜೇಶ್ ರಾಜ್ ಹಾಗೂ ಆನಂದ್ ರಾಜ್ ಮೈಸೂರು, ಕೊಡಗು, ಮಂಡ್ಯ, ಚಾಮರಾಜನಗರ ಹೀಗೆ ಮೈಸೂರು ಸುತ್ತಮುತ್ತಲಿನ ಜಿಲ್ಲೆಗಳ ಗ್ರಾಹಕರ ಮನೆಮಾತಾಗಿದೆ. ಕೊಡಗಿನ ಸಾಂಪ್ರದಾಯಿಕ ಆಭರಣಗಳಿಗೆ ಹೆಸರುವಾಸಿಯಾಗಿರುವ ಕಾಮಧೇನು ಜ್ಯುವೆಲ್ಲರಿಯಿಂದ ಕೊಡಗಿನ ಗ್ರಾಹಕರಿಗೆ ಫೆಬ್ರವರಿ 25ರ ಬುಧವಾರದವರೆಗೆ ಗೋಣಿಕೊಪ್ಪದ ಕೊಡಗು ಪ್ಲಾಂಟರ್ಸ್ ಕ್ಲಬ್ನಲ್ಲಿ ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಚಿನ್ನ ಪ್ರತಿ ಗ್ರಾಂ ಮೇಲೆ 555 ಹಾಗೂ ವಜ್ರಾಭರಣಗಳ ಮೇಲೆ 7,450 ರೂಪಾಯಿ ಭಾರಿ ರಿಯಾಯಿತಿಯಲ್ಲಿ ಆಭರಣಗಳು ಮಾರಾಟವಾಗ್ತಾ ಇವೆ. ಕೊಡಗಿನ ಗ್ರಾಹಕರು ಕಾಮಧೇನು ಜ್ಯುವೆಲ್ಲರಿಯ ನವನವೀನ ವಿನ್ಯಾಸದ ಆಭರಣಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ. ನಮ್ಮ ಅಂಗಡಿ ಕಾಮಧೇನು ಜ್ಯುವೆಲ್ಲರಿ ಮೈಸೂರು ದೇವರಾಜಸ್ ರೋಡ್. ನಮ್ಮ ಅಂಗಡಿ ಬಂದು ನಾವು 3ನೇ ಜನ್ರೇಷನ್, ಈಗ 4ನೇ ಜನ್ರೇಷನು ಬರ್ತಾ ಇದ್ದಾರೆ. ಈ ಗೋಣಿಕೊಪ್ಪ ಬರೋ ಉದ್ದೇಶ ಏನಂದರೆ, ಸುಮಾರು ಕಸ್ಟಮರ್ ಈ ಕಡೆಯಿಂದ ಬರ್ತಾರೆ. ಈಗ ಚಿನ್ನದ ಬೆಲೆ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ, ಅವ್ರು ಬರೋಕ್ಕೆ ದುಡ್ಡೊಂದು ಅದೆಲ್ಲ ಬರೋ ತೊಂದರೆ ಆಗುತ್ತೆ. ಆ ಉದ್ದೇಶದಿಂದ ತುಂಬ ವರ್ಷದಿಂದ ನಾವು ಬರೋಕ್ಕೆ ಇಲ್ಲಿ ಮನಸ್ಸಲ್ಲಿ ಇತ್ತು ಬರಬೇಕು ಅಂತ. ಸೊ ಈಗ ಅವಕಾಶ ಸಿಕ್ತು, ಬಂದಿದ್ದೀವಿ. ತುಂಬ ಚೆನ್ನಾಗಿ ಸಪೋರ್ಟ್ ಇದೆ ಪ್ಲಾಂಟರ್ಸ್ ಕ್ಲಬ್ ಎಲ್ಲ ಕಮಿಟಿಯವ್ರದ್ದು ಮತ್ತೆಲ್ಲ ಸ್ಟಾಫಿಂದ. ಜಾಗನೂ ಭಾಳ ಚೆನ್ನಾಗಿದೆ. ಏನೋ ಪ್ರಯತ್ನ ಮಾಡಿದ್ವಿ ಚೆನ್ನಾಗಿ ಮಾಡೋಕ್ಕೆ. ಮತ್ತು ನಾವು ಗೋಲ್ಡ್ಗೆ 555 ರೂಪಾಯಿ ಗ್ರಾಮ್ಗೆ ಮತ್ತು ಡೈಮಂಡಲ್ಲಿ 7,450 ರೂಪಾಯಿ ಪರ್ ಕ್ಯಾರೆಟ್ಗೆ ಡಿಸ್ಕೌಂಟ್ ಕೂಡ ಇಟ್ಟಿದ್ದೀವಿ. ನಮ್ಮ ಡಿಸ್ಕೌಂಟ್ ಬಂದು ಜೆನ್ಯೂನ್ ಆಗಿದೆ. ಸೇಲ್ ಇದೆ ಅಂದ್ಬಿಟ್ಟು ಜಾಸ್ತಿ ಮಾಡೋದು ಆಮೇಲೆ ಕಮ್ಮಿ ಮಾಡೋದು ಆ ಥರ ಇಲ್ಲ. ಯಾವಾಗಲೂ ನಮ್ಮ ಅಂಗಡಿಗೆ ಬಂದರೆ ಒಂದೇ ಬೆಲೆ ಇರುತ್ತೆ, ಅದರಲ್ಲಿ ನಾವು ಡಿಸ್ಕೌಂಟ್ ಮಾಡ್ತೀವಿ. ಸೊ ಬಂದು ದಯವಿಟ್ಟು ಎಲ್ಲರೂ ಇದು ಅವಕಾಶನ ಉಪಯೋಗಿಸ್ಕೊಳ್ಳಿ. ಮತ್ತು ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಬರೋಂಗೆ, ನೆಕ್ಸ್ಟ್ ಟೈಮ್ ಬರೋಂಗೆ ನೀವೆಲ್ಲ ಬಂದು ರೆಸ್ಪಾನ್ಸ್ ಕೊಡಿ. ಕೆಂಪು ಪುಸ್ತಕ ದಿನಾಚರಣೆ ಅಂಗವಾಗಿ ಯುಎಸ್ ಸಾಮ್ರಾಜ್ಯಶಾಹಿ ಭಾರತದ ಜನತೆಯ ಶತ್ರು ಎಂಬ ಪುಸ್ತಕ ಬಿಡುಗಡೆ ಹಾಗೂ ಸಂವಾದ ಕಾರ್ಯಕ್ರಮ ವಿರಾಜಪೇಟೆ ಸಿಪಿಐಎಂ ಕಚೇರಿಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಸಿಪಿಐಎಂ ಪಕ್ಷದ ಜಿಲ್ಲಾ ಹಿರಿಯ ಮುಖಂಡರಾದ ಡಾಕ್ಟರ್ ದುರ್ಗಾ ಪ್ರಸಾದ್ ಅವರು 1848ರಲ್ಲಿ ಕಾರ್ಲ್ ಮಾರ್ಕ್ಸ್ ಮತ್ತು ಫೆಡ್ರಿಕ್ ಎಂಗೆಲ್ಸ್ ರಚನೆ ಮಾಡಿದ ಕಮ್ಯುನಿಸ್ಟ್ ಪ್ರಣಾಳಿಕೆಯ ಬಿಡುಗಡೆಯ ನೆನಪಿನಲ್ಲಿ ಜಗತ್ತಿನಾದ್ಯಂತ ಕೆಂಪು ಪುಸ್ತಕ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ ಎಂದರು. ಅಮೆರಿಕ ಸಾಮ್ರಾಜ್ಯಶಾಹಿಯು ಸಮಾಜವಾದಿ ರಾಷ್ಟ್ರಗಳ ಸಂಪತ್ತನ್ನು ಲೂಟಿ ಮಾಡಲು ನಿರಂತರ ಮಿಲಿಟರಿ ದಾಳಿಗಳು ಮತ್ತು ರಾಜಕೀಯ ಒತ್ತಡಗಳನ್ನು ಬಳಸ್ತಾ ಇದೆ ಎಂದು ಆರೋಪಿಸಿದವರು, ಭಾರತದ ಮೇಲೂ ನೇರ ಸೈನಿಕ ದಾಳಿಯ ಬದಲಿಗೆ ರೈತರು ಹಾಗೂ ಕಾರ್ಮಿಕರ ಪರವಾದ ಕಾನೂನುಗಳನ್ನು ಬದಲಾಯಿಸುವ ಮೂಲಕ ನೀತಿಗಳನ್ನು ತಮ್ಮ ಪರ ಮಾಡಿಕೊಳ್ಳುವ ಪ್ರಯತ್ನಗಳು ನಡೀತಾ ಇವೆ. ಸಾಮ್ರಾಜ್ಯಶಾಹಿ ನೀತಿಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಅಗತ್ಯವಾಗಿದ್ದು, ಅದಿಲ್ಲದೆ ದೇಶದ ಭವಿಷ್ಯಕ್ಕೆ ಅಪಾಯ ಎದುರಾಗಬಹುದೆಂದು ಎಚ್ಚರಿಕೆ ನೀಡಿದರು. ಇದರ ವಿರುದ್ಧ ಸಂಘಟಿತ ಆಂದೋಲನಗಳು ನಡೆಯಬೇಕೆಂದು ಕರೆ ನೀಡಿದರು. ಕಮ್ಯುನಿಸ್ಟ್ ಪ್ರಣಾಳಿಕೆ ಬಿಡುಗಡೆಯ ದಿನವನ್ನು ಕೆಂಪು ಪುಸ್ತಕ ದಿನವಾಗಿ ಆಚರಿಸುವ ಪರಂಪರೆ ವಿಶ್ವದಾದ್ಯಂತ ಇದೆ ಎಂದು ಹೇಳಿದವರು, ಸಂಘಟನೆಗಳನ್ನು ಬಲಪಡಿಸಲು ಮತ್ತು ಗಟ್ಟಿಗೊಳಿಸಲು ಈ ಕೃತಿಯನ್ನು ಮತ್ತೆ ಮತ್ತೆ ಓದುವುದು ಅಗತ್ಯವಿದೆ. ಯಾವುದೇ ರಾಷ್ಟ್ರ ಸ್ವತಂತ್ರವಾದರೂ ಅದು ಆರ್ಥಿಕ ರಾಜಕೀಯ ವ್ಯವಸ್ಥೆಯನ್ನು ತಮ್ಮ ಪ್ರಭಾವದಲ್ಲಿ ಇಡುವುದು ಸಾಮ್ರಾಜ್ಯಶಾಹಿ ಶಕ್ತಿಗಳ ಪ್ರಮುಖ ಅಜೆಂಡಾವಾಗಿದೆ ಎಂದರು. ಅವರು ಅಸ್ತಿತ್ವದಲ್ಲಿನ ಸಮಾಜ ವ್ಯವಸ್ಥೆ, ಬಂಡವಾಳಶಾಹಿ ಸಮಾಜ ವ್ಯವಸ್ಥೆ, ಈ ವ್ಯವಸ್ಥೆಯನ್ನು ಕೊನೆಗೊಳಿಸಿ ಸಮಾಜವಾದಿ ಸಮಾಜ ವ್ಯವಸ್ಥೆಯನ್ನು ಸ್ಥಾಪಿಸಬೇಕು. ಇದನ್ನು ಸ್ಥಾಪಿಸಲಿಕ್ಕೆ ಕಾರ್ಮಿಕ ವರ್ಗ ಸಂಘಟಿತರಾಗಿ
ಅಧಿಕಾರಕ್ಕೆ ಬರಬೇಕು. ಕಾರ್ಮಿಕ ವರ್ಗ ತನ್ನದೇ ಆದಂತಹ ಒಂದು ಸಿದ್ಧಾಂತದ ಆಧಾರದಲ್ಲಿ ರಾಜಕೀಯ ಶಕ್ತಿಯಾಗಿ ಬೆಳೆದು ಅಧಿಕಾರವನ್ನು ತನ್ನ ಕೈಗೆ ತಗೊಂಡು ಕಾರ್ಮಿಕ ವರ್ಗದ ಪ್ರಭುತ್ವವನ್ನು ಸ್ಥಾಪಿಸಬೇಕು. ರೆಡ್ ಬುಕ್ ಅಂತ ಹೇಳಿ ಅದೀಗ ನಾವು ಹೇಳ್ತಾ ಇರೋದು ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡ್ತೀವಿ. ಮ್ಯಾನಿಫೆಸ್ಟೋ ಯಾಕೆ ಆ ಸಂದರ್ಭದಲ್ಲಿ ಬಿಡುಗಡೆ ಆಗಿದ್ದು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ಆಳವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾದಂಥ ವಿಚಾರಗಳಿದೆ. ಅದರ ಹಿಂದಿನ ಹಿನ್ನೆಲೆಗಳು ಆವತ್ತಿನ ಕಾರ್ಮಿಕರು ಮತ್ತು ಕಾರ್ಮಿಕರನ್ನು ಆ ರೀತಿಯಲ್ಲಿ ಶೋಷಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆವತ್ತಿನ ಬಂಡವಾಳಶಾಹಿ ಹೇಳ್ಬೋದು. ಸಿಪಿಎಂ ಪಕ್ಷದ ಜಿಲ್ಲಾ ಸದಸ್ಯ ಎಸಿ ಸಾಬು, ಶಾಖಾ ಕಾರ್ಯದರ್ಶಿ ಶಾಜಿ ರಮೇಶ್, ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷೆ ಪದ್ಮಿನಿ ಶ್ರೀಧರ್, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ವಿಭಾಗೀಯ ಸಂಚಾಲಕ ಸತೀಶ್, ದಲಿತ ಸಂಘರ್ಷ ಸಮಿತಿಯ ವಿರಾಜಪೇಟೆ ತಾಲೂಕು ಸಂಚಾಲಕ ಎಚ್ಎಸ್ ಕುಮಾರ್, ಕಟ್ಟಡ ಕಾರ್ಮಿಕ ಸಂಘದ ಕೆಕೆ ಹರಿದಾಸ್, ಕಾಸಿಂ, ಡಿವೈಎಫ್ಐ ಸಂಘಟನೆಯ ಜಿಲ್ಲಾ ಮುಖಂಡ ಸಾದಿಕ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಡಿಕೇರಿ ನಗರದ ಜ್ಯೋತಿ ನಗರ ಬಡಾವಣೆಯ ಶ್ರೀ ವನಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಫೆಬ್ರವರಿ 26 ಮತ್ತು 27ರಂದು ಬ್ರಹ್ಮಕಲಶ ಅಷ್ಟಬಂಧ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ನಡೆಯಲಿದೆ. ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಟಿಕೆ ಸುಧೀರ್, ಜ್ಯೋತಿ ನಗರದಲ್ಲಿ ಸುಮಾರು 426 ವರ್ಷಗಳಿಂದ ಶ್ರೀ ವನಚಾಮುಂಡೇಶ್ವರಿಯ ಆರಾಧನೆ ನಡೀತಾ ಇದೆ. ತಂತ್ರಿ ಬ್ರಹ್ಮಶ್ರೀ ಶ್ರೀಕಾಂತ್ ಭಟ್ಟತಿರಿ ಚಾಲೋಡ್ ಅವರ ನೇತೃತ್ವದಲ್ಲಿ ಬ್ರಹ್ಮಕಲಶ ಅಷ್ಟಬಂಧ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದರು. ಫೆಬ್ರವರಿ 26ರಂದು ಸಂಜೆ 4 ಗಂಟೆಗೆ ನಗರದ ಗಾಂಧಿ ಮೈದಾನದಿಂದ ದೇವಾಲಯದವರೆಗೆ ದೀಪಾಲಂಕೃತ ಮಂಟಪದಲ್ಲಿ ಭವ್ಯ ಕಳಸ ಮೆರವಣಿಗೆ ಸಾಗಲಿದೆ. ಚಿಂಗಾರಿ ಮೇಳ ಮತ್ತು ಮಂಗಳೂರಿನ ಭಜನಾ ಕುಣಿತ ತಂಡಗಳು ಮೆರುಗು ನೀಡಲಿವೆ. ಮಹಿಳೆಯರು ಹಾಗೂ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆಂದರು. ಅಂದು ಸಂಜೆ 7 ಗಂಟೆಗೆ ಸಾಮೂಹಿಕ ಪ್ರಾರ್ಥನೆ, 7:15ರಿಂದ ಆಚಾರ್ಯ ವರ್ಣ, ಗಣಪತಿ ಪೂಜೆ, ಪ್ರಸಾದ ಶುದ್ಧಿ, ವಾಸ್ತು ಬಲಿ, ಭಗವತಿ ಸೇವೆ, ರಾತ್ರಿ ಪೂಜೆ ನಡೆಯಲಿದೆ. ಫೆಬ್ರವರಿ 27ರಂದು ಬೆಳಿಗ್ಗೆ 6 ಗಂಟೆಗೆ ಮಹಾಗಣಪತಿ ಹೋಮ, ಉಷಾ ಪೂಜೆ, ಅನುಜ್ಞಾ ಕಲಶಾಭಿಷೇಕ, ಪ್ರಾರ್ಥನೆ, ಜೀವೋದ್ವಾಸನ, ಬಿಂಬ ಶುದ್ಧಿ, ಧ್ಯಾನಾಧಿವಾಸಂ, ಪ್ರಾಸಾದ ಪ್ರತಿಷ್ಠೆ, ಪೀಠ ಪ್ರತಿಷ್ಠೆ, ಹಗಲು 11:12ರಿಂದ 11:34ರವರೆಗೆ ಕುಂಭಲಗ್ನ ಶುಭ ಮುಹೂರ್ತದಲ್ಲಿ ಬಿಂಬ ಪ್ರತಿಷ್ಠೆ, ಕಲಾಭಿಷೇಕ ಪೂಜೆ, ಮಹಾಪೂಜೆ ನೆರವೇರಲಿದೆ. ಮಾರ್ಚ್ 3ರಂದು ದೇವಾಲಯದ ವಾರ್ಷಿಕ ಪೂಜೆಯ ಪ್ರಯುಕ್ತ ಬೆಳಿಗ್ಗೆ 10 ಗಂಟೆಗೆ ಬಲಿಪೂಜೆ ಹಾಗೂ 12 ಗಂಟೆಗೆ ಮಹಾ ಮಂಗಳಾರತಿ ನಡೆಯಲಿದ್ದು, ಎಲ್ಲ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳುವಂತೆ ಟಿಕೆ ಸುಧೀರ್ ಅವರು ಮನವಿ ಮಾಡಿದ್ದಾರೆ. ಯುದ್ಧಕ್ಕೆ ಹೋಗುವುದಕ್ಕಿಂತ ಮುಂಚೆ ಈ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಸಲ್ಲಿಸುತ್ತಿರುವುದು ಅಂತ ಹೇಳ್ತಕ್ಕಂಥದ್ದು ಕೂಡ ನಾವು ಪ್ರಶ್ನೆಯಲ್ಲಿ ಕಂಡುಬರುತ್ತೇವೆ. ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಈ ದೇವಸ್ಥಾನವನ್ನು ಕೊಡಗಿನ ಮಹಾನ್ ದಾನಿಗಳ ಮತ್ತು ಭಕ್ತರ ಸಹಾಯದಿಂದ ಹೊಸ ನಕ್ಷೆಯೊಂದಿಗೆ ಪುನರ್ ನಿರ್ಮಿಸಲಾಗಿದೆ. ಕಾನಂಗಾಡಿನ ವಾಸ್ತುಶಿಲ್ಪಿಗಳಾದ ಶ್ರೀ ಶಶಿಧರ್ ಆಚಾರ್ಯವರ ನೀರಿನ ನಕ್ಷೆಯಂತೆ ಕಾರ್ಕಳದ ಶಿಲ್ಪಿ ಹರೀಶ್ ಅವರು ಈ ದೇವಸ್ಥಾನವನ್ನು ನಿರ್ಮಿಸಿಕೊಟ್ಟಿರುತ್ತಾರೆ. ದಿನಾಂಕ 26/2/2026 ಮತ್ತು 27/2/2026ರಂದು ಕ್ಷೇತ್ರದ ದಂತಿಗಳಾದ ಬ್ರಹ್ಮಶ್ರೀ ಶ್ರೀಕಾಂತ್ ಭಟ್ಟತಿರಿ ಚಾಲೋಡ್ ಇವರ ನೇತೃತ್ವದಲ್ಲಿ ಅನೇಕ ಪೂಜಾ ಕಾರ್ಯಗಳು ನಡೆಯಲಿವೆ. ದಿನಾಂಕ 26/2/2026ರಂದು ಸಂಜೆ 7 ಗಂಟೆಗೆ ಸಾಮೂಹಿಕ ಪ್ರಾರ್ಥನೆ, 7:15ರಿಂದ ಆಚಾರ್ಯ ವರ್ಣ, ಗಣಪತಿ ಪೂಜೆ, ಪ್ರಸಾದ ಶುದ್ಧಿ, ವಾಸ್ತು ಬಲಿ, ಭಗವತಿ ಸೇವೆ, ರಾತ್ರಿ ಪೂಜೆ ಮತ್ತು ಪ್ರಸಾದ ವಿತರಣೆ ನಡೆಯಲಿದೆ. 26/2 ಅದೇ ದಿವಸ ಸಂಜೆ 4 ಗಂಟೆಗೆ ಗಾಂಧಿ ಮೈದಾನದಿಂದ ಮಡಿಕೇರಿಯ ಮುಖ್ಯ ಬೀದಿಗಳಲ್ಲಿ ದೀಪಾಲಂಕೃತ ಮಂಟಪದಲ್ಲಿ ಭವ್ಯ ಕಳಸ ಮೆರವಣಿಗೆ ಕೂಡ ನಡೆಯಲಿದೆ. ಇದು ಮುಖ್ಯ ಬೀದಿಯಲ್ಲಿ ನಡೆಯುತ್ತೆ. ತಿಮ್ಮೆ ಸರ್ಕಲ್ ಹಿಡಿದು ಚೌಕಿಯಾಗಿ ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಂದೆ ಹೋಗಿ ಡೈರಿ ಪಾರ್ಕ್ ಆಗಿ ದೇವಸ್ಥಾನ ತಲುಪುತ್ತದೆ. ಗೋಷ್ಠಿಯಲ್ಲಿ ವನಚಾಮುಂಡೇಶ್ವರಿ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷ ON ಬಾಬು, ಉಪಾಧ್ಯಕ್ಷ KN ಗುರುಪ್ರಸಾದ್, ಕಾರ್ಯದರ್ಶಿ NC ಸುನಿಲ್, ಧರ್ಮದರ್ಶಿ MK ನಂಜಪ್ಪ
ಹಾಗೂ ಕೆಆರ್ ನಾಗೇಶ್ ಪಾಲ್ಗೊಂಡಿದ್ದರು. ಹಿಂದುತ್ವದ ಹೆಸರು ಹೇಳುವ ನೈತಿಕತೆಯಿಂದ ಬಂಟಿಂಗ್ಸ್ ಹರಿದು ಹಾಕಿ ಸಮರ್ಥನೆ ಮಾಡಿಕೊಳ್ತಾ ಇರುವ ಬಿರುನಾಡಿ ಕಾಂಗ್ರೆಸ್ ವಲಯದ ಅಧ್ಯಕ್ಷರು ಕಳೆದುಕೊಂಡಿದ್ದಾರೆಂದು ವಿರಾಜಪೇಟೆ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ನಾಬೇರ ಮಂಡಪ ಆರೋಪಿಸಿದ್ದಾರೆ. ಗೋಡಿಕೊಪ್ಪ ದುರ್ಗಾಬೋಜಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಪಕ್ಷದ ಕಾರ್ಯಕರ್ತರಾದ ಕುಪ್ಪಣಮಾಡ ಬೋಪಣ್ಣ ರಾಬಿನ್ ಅವರನ್ನ ದಾಳವಾಗಿ ಬಳಸಿಕೊಂಡು ಕೃತ್ಯವನ್ನ ಮರೆಮಾಚಲು ಲೇಪನ ಮಾಡುವ ವಿಚಾರಕ್ಕೆ ಕತೆ ಕಟ್ಟುತ್ತಿರುವುದು ಅಧ್ಯಕ್ಷರ ಶೋಭೆಗೆ ಪ್ರಾಮುಖ್ಯತೆ ಆಗ್ತಾ ಇಲ್ಲ. ಈ ವಿಚಾರವನ್ನ ತೀವ್ರವಾಗಿ ಯುವ ಮೋರ್ಚಾ ಖಂಡಿಸುತ್ತೆ ಎಂದರು. ನಾವು ಈ ಕೆಲಸವನ್ನು ಮಾಡಿಲ್ಲ, ಇದನ್ನು ಬಿಜೆಪಿಯ ಯುವ ಮೋರ್ಚಾ ಸದಸ್ಯರು ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಜೊತೆಯಲ್ಲಿ ಹೋಗಿರುವವರು ಅಲ್ಲಿನ ವಲಯ ಅಧ್ಯಕ್ಷರು ಮತ್ತು ಅವರ ಸಂಗಡಿಗರು. ಯಾವಾಗ CCTVಯಲ್ಲಿ ಅವರಿಗೆ ಈ ಪ್ರೂಫ್ ಸಿಕ್ತು ಅಂತ ಗೊತ್ತಾಗುತ್ತೆ, ಅವರು ಈ ಮಾಡಿರೋ ತಪ್ಪನ್ನು ತಿರುಗಿಸಿದ್ದಕ್ಕಾಗಿ ನಾವು ಮಾಡಿಲ್ಲ, ಇದನ್ನು ಬಿಜೆಪಿ ಯುವ ಮೋರ್ಚಾದವರು ಮಾಡಿದ್ದು ಅಂತ ತಿರುಗಿಸ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಇದ್ದಂಥ ಕಾರ್ಯಕರ್ತರು ಅದು ಯಾವ ಸಮಯದಲ್ಲಿ ಯುವ ಮೋರ್ಚಾದಲ್ಲಿ ಇದ್ದರು ಅಲ್ಲ, ಸದ್ಯಕ್ಕಂತೂ ನಮ್ಮ ಯುವ ಮೋರ್ಚಾ ಸಮಿತಿಯಲ್ಲಿ ಅವರು ಇಲ್ಲ. ಇನ್ನು ನಮಗೆ ತಿಳಿದಿರೋ ಹಾಗೆ ಅವರು ಯಾವುದೇ ಒಂದು ಕಾರ್ಯಕ್ರಮದಲ್ಲಾಗಲಿ ಯಾವುದೇ ಒಂದು ಪಕ್ಷದ ಕಾರ್ಯಕ್ರಮದಲ್ಲಾಗಲಿ ಅವರು ತೊಡಗಿಸಿಕೊಂಡಿಲ್ಲ. ಇವರು ಮಾಡಿರೋ ತಪ್ಪನ್ನು ಮರೆಮಾಚಲು ಈ ಥರ ಸುಳ್ಳು ಆಪಾದನೆಯನ್ನು ಸ್ಥಳೀಯ ಯುವ ಮೋರ್ಚಾ ಸಮಿತಿ ಮೇಲೆ ಮಾಡ್ತಾ ಇರೋದು ನಾವು ಖಂಡಿಸ್ತೇವೆ. ಇವರಿಗೆ ಈ ಥರ ಹಿಂದುತ್ವದ ಬಗ್ಗೆ ಕಾಳಜಿ ಇದ್ದಿದ್ರೆ ಇವರೇ ಯಾವುದಾದ್ರೂ ಥರ ಹಿಂದುತ್ವದ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಬೋದು. ಅದನ್ನು ಬಿಟ್ಟು ರಾತ್ರಿ ಹೊತ್ತು ಈ ಥರ ಕೃತ್ಯಗಳನ್ನು ಮಾಡುವುದು ಸರಿಯಲ್ಲ. ಇನ್ನು ಮುಂದೆ ಆದರೂ ತಾವುಗಳು ಈ ಥರ ಕೃತ್ಯವನ್ನು ಮಾಡಬಾರ್ದಂತ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕೆಲಸ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಅದು ಮಾಡಿದರೆ ಅದನ್ನು ನೀವು ಮಾಡ್ಕೊಳ್ಳಿ, ಮಾಡಿಲ್ಲ ಬೇಡ ಅಂತ ಹೇಳೋದಿಲ್ಲ. ಅದನ್ನೇ ಒಂದು ಇಟ್ಕೊಂಡು ಬೇರೆಯವರ ಕಾರ್ಯಕರ್ತರು ಮಾಡಿರೋ ಕೆಲಸವನ್ನು ನೀವು ಈ ಥರ ಬೇಡದ ರೀತಿಯಲ್ಲಿ ಅದನ್ನು ತೆರವುಗೊಳಿಸೋದೆಲ್ಲ ಮಾಡಬೇಡಿ. ನಿಮ್ಮ ಈ ನಾಟಕದ ಕೆಲಸಗಳು ಈಗ ಆಲ್ರೆಡಿ ಬಿರ್ನಾಡಿ ಜನತೆಗೆ ಗೊತ್ತಾಗಿದೆ. ನೀವು ಇವಾಗ ನೋಡಿದ್ದೀರಾ, ಮೊನ್ನೆ ನಡೆದ ಹಿಂದೂ ಸಂಗಮದಲ್ಲಿ ಅಲ್ಲಿ ಸೇರಿರೋದ ಜನರೇ ಅದಕ್ಕೆ ಸಾಕ್ಷಿ. ನೀವು ಈ ಥರ ಕೆಲಸಗಳನ್ನು ಮಾಡ್ತಾ ಇದ್ದರೆ ಮುಂದಿನ ಚುನಾವಣೆಯಲ್ಲಿ ಅಲ್ಲಿನ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಆಗ ಶಾಸಕರುಗಳು ಕೂಡ ಇಂತಹ ಕೃತ್ಯ ಮಾಡ್ತಾ ಇರುವಂಥ ನಿಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಸ್ವಲ್ಪ ತಿಳಿ ಹೇಳಬೇಕು ಹಿಂದುತ್ವದ ಬಗ್ಗೆ. ಇನ್ನು ಮುಂದೆ ಆದರೂ ಈ ಥರ ಕೆಲಸಗಳಲ್ಲಿ ತೊಡಗಿಸಿಕೊಂಡ್ರೆ ನಾವು ಯುವ ಮೋರ್ಚಾದವರು ವಿರಾಜಪೇಟೆ ಮಂಡಳ ವತಿಯಿಂದ ತೀವ್ರ ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ. ಇನ್ನು ಮುಂದೆ ಆದರೂ ಕೂಡ ನೀವು ಈ ಥರ ಕೆಲಸಗಳಲ್ಲಿ ನಿಮ್ಮ ಶಾಸಕರು, ಕಾಂಗ್ರೆಸ್ ಶಾಸಕರು ಮೊನ್ನೆ ಏನೋ ಹೇಳಿಕೆ ಕೊಟ್ಟಿದ್ದೀರಾ, ಅವರ ಪರವಾಗಿ ಹೇಳಿಕೆ ಕೊಟ್ಟಂತೆ ಇತ್ತು, ಅದೇನೋ ಬಿಜೆಪಿ ಕಾರ್ಯಕರ್ತರು ಮಾಡಿದ್ದು ಅಂತ. ಅದನ್ನು ನಾವು ಆ ಶಾಸಕರ ಹೇಳಿಕೆಯನ್ನು ಕೂಡ ಖಂಡಿಸ್ತೇವೆ. ಇನ್ನು ಮುಂದೆ ನೀವು ಈ ಥರ ನಿಮ್ಮ ಕಾರ್ಯಕರ್ತರು ಈ ಥರ ಕೆಲಸವನ್ನು ಮಾಡದಿರೋ ಥರ ನೋಡಿಕೊಳ್ಬೇಕಂತ ನಾವು ಬಿಜೆಪಿ ವಿರಾಜಪೇಟೆ ಮಂಡಳ ಯುವ ಮೋರ್ಚಾ ವತಿಯಿಂದ ಕೇಳಿಕೊಳ್ತೇವೆ. ಕಾರ್ಯದರ್ಶಿ ಕಡೆಮಾಡ ಶರತ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಗುಡ್ಡಮಾಡ ಪ್ರವೀಣ್ ಗೋಷ್ಠಿಯಲ್ಲಿ ಹಾಜರಿದ್ದರು. ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯಲ್ಲಿ ಹಿನ್ನಡೆಯನ್ನು ಹೊಂದಿದ್ದು ಪ್ರಚಾರದಲ್ಲಿ ಮುನ್ನಡೆಯನ್ನು ಗಳಿಸಿದೆ ಎಂದು ಕೊಡಗು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಶೂನ್ಯ ಆಡಳಿತದ ಬಗ್ಗೆ ಲೇವಡಿ ಮಾಡಿದರು. ಗೋಣಿಕೊಪ್ಪ ದುರ್ಗಾಬೋಜಿ ಸಭಾಂಗಣದಲ್ಲಿ ನಡೆದ ವಿರಾಜಪೇಟೆ ಮಂಡಲ ಸಂಘಟನಾತ್ಮಕ ಸಭೆಯಲ್ಲಿ ಅವರು ಮಾತನಾಡಿದರು. ಕಳೆದ 20 ವರ್ಷಗಳ ಬಿಜೆಪಿ ಆಡಳಿತದಲ್ಲಿ ಕೊಡಗು ಅಭಿವೃದ್ಧಿಯಿಂದ ಸಮೃದ್ಧಿಯಿಂದ ಕಂಡಿದೆ. ಗ್ರಾಮೀಣ ಪ್ರದೇಶದ ಕಾಲೋನಿಗಳಿಗೆ ಕಾಂಕ್ರೀಟ್ ರಸ್ತೆಗಳನ್ನು ನಿರ್ಮಿಸಿಕೊಡಲಾಗಿದೆ. ಇಂದು ಶಾಸಕರು ಓಡಾಡುವ ಗ್ರಾಮೀಣ ಭಾಗಗಳ ರಸ್ತೆಗಳನ್ನು ಬಿಜೆಪಿ ಅವಧಿಯಲ್ಲಿ ನಿರ್ಮಿಸಿದ್ದಾಗಿದೆ. 90% ಭಾಗಾಂಶ ರಸ್ತೆ ಅಭಿವೃದ್ಧಿಗಳು ಕಂಡಿದೆ. ಉಳಿದ 10% ಅಭಿವೃದ್ಧಿ ಕಾಮಗಾರಿಗಳನ್ನು ಪೂರ್ಣಗೊಳಿಸ್ತಾ ಇರುವ ಕಾಂಗ್ರೆಸ್ಸಿನ ಶಾಸಕರು ಪ್ರಚಾರದ ಅಬ್ಬರದಲ್ಲಿ ತೇಲ್ತಾ ಇದ್ದಾರೆಂದು ನುಡಿದರು. ನಿನ್ನೆ ಸೋಮಾರಪೇಟೆ ಮತ್ತು ಮಡಿಕೇರಿಯಲ್ಲಿ ಸಭೆಯಾಗಿದೆ. ಅಲ್ಲಿಯೂ ಕೆಲವು ಭಾಗದಲ್ಲಿ ಒಂದಷ್ಟು ಪ್ರತಿ ಪಂಚಾಯತಿಗೆ ವಾಹನಗಳಲ್ಲಿ ಭೇಟಿ ನೀಡಿ ನಂತರ ಒಂದಿನ 10-15 ಕಿಲೋಮೀಟರ್ ಏನು ಕೇಂದ್ರ ಇರ್ತದೆ ತಾಲೂಕು ಕೇಂದ್ರ, ಅಲ್ಲಿಗೆ ಪಾದಯಾತ್ರೆ ಮಾಡೋ ಮುಖಾಂತರ ಒಂದು ಬಹಿರಂಗ ಪ್ರತಿಭಟನಾ ಸಭೆ ಮಾಡುವ ರೀತಿಯಲ್ಲಿ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಅಂತಿಮ ತೀರ್ಮಾನವನ್ನು ಮತ್ತೆ ಮಂಡಲದ ಪ್ರಮುಖರು ಮಾಡುವಂಥದ್ದಾಗ್ತದೆ. ಇಲ್ಲಿಯೂ ಆ ಯೋಜನೆಯನ್ನು ಮಾಡಬೇಕು. ಅದ್ರ ಜೊತೆಗೆ ಇನ್ನೊಂದೆರಡು ಕಾರ್ಯಕ್ರಮಗಳಿದೆ. ಒಂದು ಈಗಾಗಲೇ ನಮಗೆಲ್ಲರಿಗೂ ತಿಳಿದಿರ್ಬೋದು, ಪ್ರಧಾನ ಕಾರ್ಯದರ್ಶಿ ನೆಲ್ಲಿರ ಚಲನ್ ಮಾತನಾಡಿ, ಪಕ್ಷ ಸಂಘಟನೆಯಿಂದ ಮತ್ತಷ್ಟು ಸದೃಢವಾಗಬೇಕಿದೆ. ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಜನರೆಡೆಗೆ ತಲುಪಿಸುವ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸುವ ಮೂಲಕ ಮುಂದಿನ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಬಲಿಷ್ಠತೆಯಿಂದ ಕಾಣಬೇಕಾಗಿದೆ ಎಂದರು. ವಿರಾಜಪೇಟೆ ಮಂಡಲ ಅಧ್ಯಕ್ಷ ಮಾಚಿಮಂಡ ಸುವೀನ್ ಗಣಪತಿ, ಬಿಜೆಪಿ ಉಪಾಧ್ಯಕ್ಷ ಕುಂಜಂಗಡ ಅರುಣ್ ಭೀಮಯ್ಯ, ಸಹಕಾರ ಪ್ರಕೋಷ್ಠ ಜಿಲ್ಲಾ ಸಂಚಾಲಕ ಪಟ್ರಪಂಡ ರಘುನಾಣಯ್ಯ, ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ಪರಮೇಶ್ವರ, ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಕಾವ್ಯ ಮಧು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿಶ್ವಕ್ಕೆ ಹಿಂದುತ್ವ ಸಾರಿದ ರಾಷ್ಟ್ರ ಭಾರತ ಎಂದು ಪುತ್ತೂರು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಪುತ್ತೂರು ರವೀಂದ್ರ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ.
ಪಟ್ಟಣದ ಬೇಳೂರು ಮಂಡಲ ವತಿಯಿಂದ ಏರ್ಪಡಿಸಿದ್ದ ಹಿಂದೂ ಸಂಗಮ ಕಾರ್ಯಕ್ರಮದ ಅತಿಥಿಯಾಗಿ ದಿಕ್ಸೂಚಿ ಭಾಷಣ ಮಾಡಿದರು. ಹಿಂದುತ್ವದ ಹರಿಕಾರ ಪ್ರತಿಪಾದಕ ಸ್ವಾಮಿ ವಿವೇಕಾನಂದರು ಅಂದು ಚಿಕಾಗೋ ನಗರದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತೀಯ ಸಂಸ್ಕೃತಿಯ ಬಗ್ಗೆ ಮಾತನಾಡಿ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದರು. ಸನಾತನ ಹಿಂದೂ ಧರ್ಮ ಉಳಿದರೆ ಭಾರತ ಉಳಿಯುತ್ತದೆ ಎಂಬುದನ್ನು ಪ್ರತಿಯೊಬ್ಬರೂ ಅರಿತುಕೊಳ್ಳಬೇಕೆಂದರು. ಉತ್ತರದಲ್ಲಿ ಉತ್ತುಂಗ ಹಿಮಾಲಯ, ದಕ್ಷಿಣದಲ್ಲಿ ಅಗಾಧ ಶರೀರಿ, ಸುತ್ತ ಜಲಸ್ಪರ್ಶವನ್ನು ಹೊಂದಿರುವ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪನೆ ಮಾಡಬೇಕಾದ್ರೆ ಇದೇ ಉದ್ದೇಶದ ಪ್ರಾರಂಭ ಮಾಡಿದ್ರು. ಭಾರತ ಮಾತಾ ಕಿ ಜೈ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವ ಕಾರ್ಯಕರ್ತನೂ ಕೂಡ ಎಲ್ಲೂ ಕೂಡ RSS ಕಿ ಜೈ ಹೇಳುದು ಕೇಳಿದಿರಾ? ಡಾಕ್ಟರ್ ಹೆಡ್ಗೇವಾರ್ ಕಿ ಜೈ ಹೇಳುದು ಕೇಳಿದೇವಾ? ಪರಂಪೂಜನೆ ಗುರೂಜಿ ಅವರಿಗೆ ಜೈ ಹೇಳುದು ಅಂತ ಕೇಳಿದೇವಾ? ಮೋಹನ್ ಭಾಗವತರಿಗೆ ಜೈ ಹೇಳುದು ಕೇಳಿದವ? ಏನು ಕೇಳಿಲ್ಲ ನಾವು. ಅವನು ಒಂದೇ ಒಂದು ಹೇಳ್ತಾನೆ, ಭಾರತ್ ಮಾತಾ ಕಿ ಜೈ. ಭಾರತ ಮಾತೆಗೆ ಜೈಕಾರವನ್ನು ಹಾಕಬೇಕು. ಸೊ ಈ ಕಾರಣದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ಪರಿಶ್ರಮದ ಫಲವಾಗಿ ಭಾರತದ ಉದ್ದಗಲಗಳಲ್ಲಿ ಇವತ್ತು ಭಾರತ ಮಾತಾ ಕಿ ಜೈ ಮೊಳಗ್ತಾ ಇದೆ. ರಸ್ತೆನಲ್ಲಿ ಯಾವುದೋ ಒಂದು ಮೆರವಣಿಗೆ ಹೋಗ್ತಾ ಇದೆ ಅಂತಂದ್ರೆ ಆ ಮೆರವಣಿಗೆಯಲ್ಲಿ ಇರುವವರು ಯಾರಾದ್ರೂ ಭಾರತ ಮಾತಾ ಕಿ ಜೈ ಹೇಳ್ತಾರಂತಂದ್ರೆ ಸಮಾಜ ಏನ್ ಹೇಳ್ತದೆ ಗೊತ್ತಾ? ಯಾರೋ RSS ನವ್ರು ಇರ್ಬೇಕಾದ್ರಲ್ಲಿ ಅಂತ ಹೇಳ್ತಾರೆ. ಇದು ದುಸ್ಥಿತಿಯೋ ಸುಸ್ಥಿತಿಯೋ ಗೊತ್ತಿಲ್ಲ. RSS ನವರು ಮಾತ್ರ ಭಾರತ ಮಾತಾ ಕಿ ಜೈ ಹೇಳ್ತಾರೆ ಅಂತ ಹೇಳುವಂತ ಒಂದು ಆಖ್ಯಾನ, ಕೆಟ್ಟ ಆಖ್ಯಾನ. ಸಮಾಜದ ಎಲ್ಲರೂ ಇದನ್ನು ಹೇಳಬೇಕನ್ನುವಂಥದ್ದೇ ರಾಷ್ಟ್ರೀಯ ಸ್ವಯಂ ಸೇವಕ. ಮಾಂಕ್ ಆಫ್ ಇಂಡಿಯಾ ಸ್ವಾಮಿ ವಿವೇಕಾನಂದ. ಹಿಂದೂ ಅನ್ನುವಂಥ ಶಬ್ದ ಅಮೆರಿಕಾದ ಮೂಲೆ ಮೂಲೆಗಳಿಗೆ ತಲುಪಿದ್ದು ಆ ಕಾರಣದಿಂದ. ಸ್ವಾಮಿ ವಿವೇಕಾನಂದರು ಹೇಳಿದರು, ನಾನು ಹಿಂದೂ ಮಾಂಕ್, ಹಿಂದೂ ಸಂತ. ಹಾಗಾಗಿ ಅಮೆರಿಕಾದ ಮೂಲೆ ಮೂಲೆಗಳಿಗೆ ಹಿಂದೂ ಶಬ್ದವನ್ನು ತೆಗೆದುಕೊಂಡು ಹೋಗಿರುವುದರಲ್ಲಿ ಅತ್ಯಂತ ದೊಡ್ಡ ಪ್ರಮುಖ ಪಾತ್ರ ಅದು ಸ್ವಾಮಿ ವಿವೇಕಾನಂದರದ್ದು. ಸ್ವಾಮಿ ವಿವೇಕಾನಂದರು 4 ವರ್ಷಗಳ ಕಾಲ ಅಲ್ಲಿ ಓಡಾಟ ಮಾಡಿ ಬೇರೆ ಬೇರೆ ಕಡೆ ಭಾಷಣ ಮಾಡಿದ್ರು. ಭಾಷಣ ಮಾಡ್ತಾ ಮಾಡ್ತಾ ಭಾರತೀಯತೆಯ ಶ್ರೇಷ್ಠತೆ, ಹಿಂದೂ ಸಮಾಜದ ಶ್ರೇಷ್ಠತೆ ಇದನ್ನು ಮೂಲೆ 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 ಮೂಲೆಗಳಿಗೆ ಹೇಳ್ತಾ ಬಂದ್ರು. ವಾಪಸ್ ಬಂದ ನಂತರ ಅವರು ಅಲ್ಲಿ ಮಾತಾಡಿದನ್ನು ಇಲ್ಲಿ ಮಾತಾಡಲಿಲ್ಲ. ಅವರು ಇಲ್ಲಿ ಬಂದಾಗ ಬೇರೆನೆ ಮಾತಾಡಿದ್ರು. ಇಲ್ಲಿ ಬಂದಾಗ ಅವರು ಜಗತ್ತಿನ ಬೇರೆ ಬೇರೆ ದೇಶದ ಜನರ ಸ್ವಚ್ಛತೆ, ಒಳ್ಳೆಯತನ ಇದನ್ನೆಲ್ಲ ನೋಡಿದ್ರು. ಇಲ್ಲಿ ಬಂದಾಗ ಇಲ್ಲಿ ಏನೇನು ದೋಷಗಳಿದೆ ಅದನ್ನು ಹುಡುಕಿದ್ರು. ತೋಂಟದಾರ್ಯ ಮಠ, ಬಸವಾಪಟ್ಟಣ ಹಾಗೂ ಮುಳ್ಳೂರು ಮಠದ ಸ್ವತಂತ್ರ ಬಸವಲಿಂಗ ಸ್ವಾಮೀಜಿಯವರು ಮಾತನಾಡಿ ಈ ರಾಷ್ಟ್ರದಲ್ಲಿ ಸನಾತನ ಧರ್ಮ ಹಿಂದುತ್ವದ ಬಗ್ಗೆ ಕಾಳಜಿ ವಹಿಸಿ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡಿರುವ ಏಕೈಕ ಸಂಘಟನೆ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೆಮ್ಮೆಯಿಂದ ಹೇಳಬಹುದೆಂದರು. ಸಾಯಿಸೋದಕ್ಕೆ ಬರಲ್ಲ ನಿಮ್ಮ ಹತ್ರ. ನೀವು ಕುಡಿದು ಮತ್ತೊಬ್ಬರಿಗೂ ಕುಡಿಸಿ ಸಮಾಜವನ್ನು ಹಾಳು ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಏನ್ ಹೇಳಬೇಕು? ನಿಮಗೆ ಅನುಕೂಲವಾಗುವಂತ ವಿಚಾರಗಳು ಬಂದಾಗ ಸಂವಿಧಾನಬದ್ಧವಾಗಿದೆ ಇದು ಅಂತ ಹೇಳ್ತೀರಿ. ನಿಮಗೆ ಅನುಕೂಲವಾಗದ ವಿಚಾರಗಳು ಬಂದಾಗ ಇದು ಸಂವಿಧಾನ ಬಾಹಿರ, ನಮ್ಮ ಧರ್ಮ ಗ್ರಂಥ ಒಪ್ಪಲ್ಲ ಅಂತ ಹೇಳ್ತೀರಿ. ಇದಕ್ಕೆ ಅನುಕೂಲ ಸಿಂಧು ಬದುಕುವ ವ್ಯವಸ್ಥೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತ ಒಂದೇ ಮಾತರಂ ಗೀತೆಯನ್ನು ಕೂಡ ಹಾಡಲ್ಲ ಅಂತ ಹೇಳ್ತಿದ್ದಾರೆ. ಅಂತ ಹಾಡಲ್ಲ ಅಂತ ಹೇಳುವವರ ಎದೆಗೆ ಬರ್ಜಿ ತಗೊಂಡು ನಾಟದ ಹಾಗಿರ್ಬೇಕು. ಯಾವ ಮಾತು? ಒಂದೇ ಮಾತರಂ ಅನ್ನೋ ಘೋಷಣೆ. ಎರಡು ಕೈಗಳನ್ನ ಮುಷ್ಟಿ ಮಾಡಿ ಮೇಲೆ ಕೆತ್ತಿ ಚಪ್ಪಲಿನೂ ಹಾಕೊಂಡು ಮನೆ ಒಳಗಡೆ ರಾಜಕಾರಣಿಯಾಗ ಹೋಗ್ಬೇಡಿ. ನೀವ್ ಯಾವ ಪಕ್ಷದಲ್ಲಿ ಬೇಕಾದ್ರೂ ಇರಿ, ನೀವ್ ಯಾವ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡಿ. ಆದ್ರೆ ನಿಮ್ಮ ಪಕ್ಷದ ನಾಯಕರುಗಳು ಎಷ್ಟರ ಮಟ್ಟಿಗೆ ಭ್ರಷ್ಟರಲ್ಲ, ಎಷ್ಟರ ಮಟ್ಟಿಗೆ ನಂಬಿಕೆಗೆ ಅರ್ಹರು, ಎಷ್ಟರ ಮಟ್ಟಿಗೆ ನಮ್ಮನ್ನ ಉದ್ಧಾರ ಮಾಡುವವರು ಅನ್ನುವಂತ ಭಾವನೆಯನ್ನ ನೀವು ತಂದುಕೊಂಡಾಗ ಮಾತ್ರ ಒಂದು ಸದೃಢವಾದಂತ, ಸಶಕ್ತವಾದಂತ, ಸಮರ್ಥವಾದಂತ ವಿಶ್ವಗುರುವಾಗಬಲ್ಲ ಭಾರತವನ್ನ ಕಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಿ ಎಲ್ಲರಿಗೆ ಶುಭವನ್ನ ಕೋರಿ, ನೀವೆಲ್ಲರೂ ರವೀಂದ್ರ ಅವರು ಹೇಳಿದಾಗ 2 ಕೈಗಳನ್ನ ಮುಷ್ಟಿ ಮಾಡಿ ಮೇಲೆ ಕೆತ್ತಲೇಬೇಕು. ಯಾಕೆ ಅಂತಂದ್ರೆ ಒಂದೇ ಮಾತರಂ ಗೀತೆಗೆ 150 ವರ್ಷ ಆಗಿದೆ ಅಲ್ವಾ? ಈ ಕಾರ್ಯಕ್ರಮ ಮುಗಿದ ಮೇಲೆ ಒಂದೇ ಮಾತರಂ ಗೀತೆಯ ಹಾಡೋದಿದೆ. ಒಂದೇ ಮಾತರಂ ಗೀತೆಯನ್ನ ಹಾಡೋದಕ್ಕೆ ಅವಕಾಶ ಇದೆ. ಈಗ ಎಲ್ಲ ಎದ್ದು ನಿಂತು ಗೌರವ ಸಲ್ಲಿಸಬೇಕು ಅನ್ನೋ ಎಲ್ಲವನ್ನ ಬಿಟ್ಟು, ನಿಮ್ಮ ಜವಾಬ್ದಾರಿಗಳನ್ನ ಬಿಟ್ಟು 54 ಕೋಟಿ ಮತಗಳನ್ನು ಹಾಕಿದ್ರಲ್ಲ, ಅವನನ್ನು ಗೆಲ್ಲಿಸಿದ್ರಲ್ಲ, ಅದೇ ಉತ್ಸಾಹ, ಅದೇ ಉಲ್ಲಾಸ, ಅದೇ ಆಸಕ್ತಿ. ದೇಶ ಗೆಲ್ಲಿಸಬೇಕು, ರಾಜಕಾರಣಿಗಳಾಗಿರುವಂತವರು ಎಲೆಕ್ಷನ್ ನಿಂತಾಗ ಒಳ್ಳೆ ರಾಜಕಾರಣಿಯನ್ನ ಆರಿಸಬೇಕು ಅನ್ನುವಂತ ಆಸಕ್ತಿ ನಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ? ದುರಾದೃಷ್ಟ ನೋಡಿ,
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮ ಅಲ್ಲ ಇದು. ರವೀಂದ್ರ ಅವರು ಹೇಳಿದ ಹಾಗೆ ಸಮಸ್ತ ಹಿಂದೂ ಬಾಂಧವರು ಸೇರ್ ಮಾಡ್ತಾ ಇರುವಂತ ಕಾರ್ಯಕ್ರಮ. ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ಆಯೋಜಕರು ಚಂದ್ರು ಇಲ್ಲೇ ಇದ್ದಾರೆ. ಶಾಲೆ ಗ್ರೌಂಡ್ ಅಲ್ಲಿ ಮಾಡ್ಬೇಕು ಅಂತ ನೀವು ಪರ್ಮಿಷನ್ ಕೇಳಿದ್ರಿ ಅಲ್ವಾ? ಶಿಕ್ಷಣ ಇಲಾಖೆ ಪರ್ಮಿಷನ್ ಕೊಡ್ಲಿಲ್ಲ. ಯಾರಪ್ಪನ ಮನೆ ಆಸ್ತಿ ಶಿಕ್ಷಣ ಇಲಾಖೆ? ಯಾರಪ್ಪನ ಮನೆ ಆಸ್ತಿ? ಕಾಫಿ ಬೆಳೆಗಾರ ಗುರುಮಲ್ಲೇಶ, ಆಟೋ ಚಾಲಕಿ ಪ್ರಮೀಳಾ, ಕಾರ್ಯಕ್ರಮ ಆಯೋಜನಾ ಸಮಿತಿ ತಾಲೂಕು ಗೌರವಾಧ್ಯಕ್ಷ ಸೀತಾರಾಮ್, ಮಂಡಲ ಅಧ್ಯಕ್ಷ ಚಂದ್ರು ಹುಲ್ಲೂರಿಕೊಪ್ಪ ವೇದಿಕೆಯಲ್ಲಿ ಪಾಲ್ಗೊಂಡಿದ್ದರು. ಕುಶಾಲನಗರ ತಾಲೂಕು ಮಟ್ಟದ ಟೌನ್ ಪೊಲೀಸ್ ಠಾಣೆಯ ವಿಶ್ರಾಂತಿ ಗೃಹದಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಕುಂದುಕೊರತೆ ಸಭೆಯು ಟೌನ್ ಪೊಲೀಸ್ ದಿನೇಶ್, ವೃತ್ತ ನಿರೀಕ್ಷಕರಾದ ಪ್ರದೀಪ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಂದರ್ಭ ಸಂಚಾರಿ ಠಾಣಾಧಿಕಾರಿ ಗಣೇಶ್ ಸೇರಿದಂತೆ ದಲಿತ ಸಮುದಾಯದ ಹೋರಾಟಗಾರರಾದ ಡಿಎಸ್ ನಿರ್ವಾಣಪ್ಪ, ಸಿಪಿಐ-ಎಂಎಲ್ ರಾಜ್ಯ ಕಾರ್ಯದರ್ಶಿ ಎಸ್ಕೆ ಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷರು ಸಂಗಮೇಶ್, ಜಿಲ್ಲಾ ಉಪಾಧ್ಯಕ್ಷರು ಕೆಆರ್ ಪ್ರೇಮ, ಜಿಲ್ಲಾ ಉಪಾಧ್ಯಕ್ಷರಾದ ಜೆಆರ್ ವೀಣಾ, ಜಿಲ್ಲಾ ಉಪಾಧ್ಯಕ್ಷರಾದ ಬಿಆರ್ ರಾಜು, ಸುರೇಶ್, ವಸಂತ್, ಜಯಪ್ರಕಾಶ್, ಸತೀಶ್, ದಾಮೋದರ್, ರಘು ಹಾಗೂ ದಲಿತ ಹೋರಾಟಗಾರರು ಪಾಲ್ಗೊಂಡಿದ್ದರು. ವಿಶ್ವಜ್ಞಾನಿ ಟ್ರಸ್ಟ್ ಅಧ್ಯಕ್ಷ ಲೋಕೇಶ್ ಭಂಡಾರಿ ಮಾತನಾಡಿ, ಬಡವರ ದಲಿತರ ಭೂಮಿಯನ್ನ ಉಳ್ಳವರು ಆಕ್ರಮಿಸಿಕೊಂಡು ನಮ್ಮ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ. ಎಸ್ಸಿ ಎಸ್ಟಿಗಳಿಗೆ ಮೇಲ್ಜಾತಿಯ ಜನರಿಂದ ನಿರಂತರ ದೌರ್ಜನ್ಯ, ದಬ್ಬಾಳಿಕೆ ನಡೀತಾ ಇದೆ ಎಂದು ಆರೋಪಿಸಿದರು. ಅವಶ್ಯಕತೆ ಇಲ್ಲ, ಅದನ್ನು ಅರ್ಥ ಮಾಡ್ತಾರೆ. ಇಷ್ಟೆಲ್ಲ ಆಗಲಿಕ್ಕೆ ಬೇರೆ ಯಾವುದೋ ದೊಡ್ಡ ಕೈ ಕೆಲಸ ಮಾಡ್ತಾರೆ ಸರ್. ಕಡಿಮೆ 60-70 ಲಕ್ಷ ರೂಪಾಯಿ ವ್ಯಾಲ್ಯೂದು ಮರ ಬಿಟ್ಟು ಮಾಡ್ಕೊಂಡ್ರೆ ಆ ಪ್ರಾಬ್ಲಮ್ ಅವ್ನು ಸೀಸ್ ಮಾಡೋದು ಅರ್ಥ ಆಗಲ್ಲ. ನಿಮ್ಮ ಹತ್ರ ಬಂದು ನೋಡಿ ಇದೆ ಅವರು ಕೂಡ ಚೀಫ್ ಆಫೀಸರಲ್ಲಿ ಅವರು ಚೀಫ್ ಆಫೀಸರ್ ಬರಬೇಕು, ಅವರು ಕೂಡ ಬರಬೇಕು. 12-13 ಸಾವಿರ ರೂಪಾಯಿ ನೋಟಿಸ್ ಕೊಟ್ಟು ಕೋರ್ಟ್ ಕಳಿಸ್ತಾ ಇದ್ದಾರೆ ಸರ್. ಅವರು ಅದ್ರ ಬಗ್ಗೆ ಕೂಡ ಚರ್ಚೆ ಆಗಬೇಕಿದ್ದು ಅವರು ಕಳಿಸಿದ್ದಾರೆ. ಈಗ 15 ದಿನ ಹಿಂದೆ ಬಿಟ್ಕೊಡೋದು ಸರ್, ಅಷ್ಟು ದೊಡ್ಡ ಮರ ಬಿಟ್ಕೊಡೋದು. ಇಲ್ಲಿವರೆಗೆ ಯಾರು ಮೂವತ್ತನೇ ಗೊತ್ತಾಗಲಿಲ್ಲ. JCB ತಂದು ಎಲ್ಲ ಗಾಡಿ ತಗೊಂಡ್ಬಂದು ಎಲ್ಲ ಕುಯ್ಕೊಂಡು ಹೋಗೋದಕ್ಕೆ ಅಕ್ಕಪಕ್ಕದ ಮನೆ ಗಾಡಿ ತಗೊಂಡೋಗ್ಬೇಕು. ಒಬ್ರು ಇಲ್ಲಿವರೆಗೆ ಒಬ್ರು ಹೇಳಿಲ್ಲ ಸರ್. ಸಂಪರ್ಕ ಇದೆ, ಅಲ್ಲಿ ವೆಹಿಕಲ್ ಜಾಸ್ತಿ ಇದೆ, ಹೋಗ್ತಾ ಇದೆ. ಹಾಗಾಗಿ ಏನಾದ್ರು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದೆ. ಏನ್ಲಿ ಬಂತು ವಿಚಾರ ತಿಳಿಸಿ. ವಯಸ್ಸಾದವರಿದ್ದಾರೆ, ಮಕ್ಕಳು ಬರೀತಾರೆ. ಈಗ ಬಂದಿದ್ದ ಆ ಕಡೆ ಹೋಗಿ ನಮಗೂ ಆ ಕಡೆ ಸಂಬಂಧಿಕರಿದ್ದಾರೆ, ಕಡಮಂಗಲಿಗೆ ಹೋಗಿ ತೊಂದರೆ ಆಯ್ತಾ ಉಂಟು. ಹಾಗಾಗಿ ಸ್ಪೀಡ್ ಇದೆ, ರೋಡ್ ಕ್ರಾಸ್ ಮಾಡೋಕ್ಕೆ ಸ್ಪೀಡ್ ಯಾರೋ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದೆ. ಮೇನ್ ರೋಡ್ಗೆ ತಮ್ಮ ಗಮನಕ್ಕೆ ತಂದಿದೆ ಸರ್. ಹೇಳಿ ಸರ್, ಅದೇನೋ ಇಲ್ಲಿ ಮಾಡ್ಬೇಕು ಸರ್. ಯಾಕಂದ್ರೆ ನಾವು ತಗೊಂಡಿದ್ದೀವಿ ಸರ್, ಕಟ್ತೀವಿ ಸರ್, ಕಟ್ತೀವಿ ಅಂತ ತುಂಬ ಜನ ಇದೆ ಸರ್. ದೌರ್ಜನ್ಯ ಮಾಡಿ ಸರ್, ಈ ಕೂಲಿ ಕೆಲಸ ಮಾಡುವಾಗ ನಮ್ಮ ಒಂದು ಈ ವಾರ ಸಿಗಲಿಲ್ಲ, ಮುಂದೆ ವಾರ ಸಿಗ್ತದೆ. ಏನು ಗೊತ್ತಿಲ್ಲ ಇದನ್ನು ಕಮಿಟಿ ಮಾಡ್ಕೊಳ್ಳಿ. ಇಡೀ ಸೋಮವಾರಪೇಟೆ ತಾವು ಬೆಳೆಸ್ಕೋಬೇಕು ಸರ್. ಅವ್ರು ಇದ್ದಾಗ ಮಾತ್ರ ಅಷ್ಟು ನೀಟಾಗಿ ಕೆಲಸ ಮಾಡಬೇಕು ಸರ್. ಯಾರೇ ಹೋದ್ರು ಪಟ ಕೆಲಸ ಮಾಡಿ ಅದು ನ್ಯಾಯಯುತವಾಗಿದ್ರೆ ಅದು 100% ಕೆಲಸ ಮಾಡ್ತೀವಿ ಸರ್. ಇವಾಗ ಬಂದಿರೋರು ಏನೋ ಗೊತ್ತಿಲ್ಲ ಸರ್. ಇವಾಗ ಬಂತು ಅಂತಂದ್ರೆ ಪ್ರಮೋದ್ ಅಲ್ಲೇ ಕೂತಿದ್ರೆ ಪ್ರಮೋದ್ ಅಂದ್ರೆ ಇನ್ನೂ ಬಂದಿಲ್ಲ ಅಂತಾರೆ. ಯಾರು ಹೋದ್ರೆ ಸರ್ ಪ್ರಮೋದ್ ಅಲ್ಲೇ ಕೂತಿರ್ತಾರೆ ಸರ್. ಪ್ರಮೋದ್ ಅಂತಂದ್ರೆ ಯಾರು ಸರ್, ಅವ್ರು ಇನ್ನೂ ಬಂದಿಲ್ಲ, ನಾಳೆ ಬರ್ಬೋದು ಅಂತ ನಾವು ಮಾಡ್ತಾರೆ ಸರ್. ಸಂಸತ್ತಿನ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದು. ಈಗ ಹಾಸನದಲ್ಲಿ ಏನಿದೆ ಸರ್, ಅಲ್ಲ ನಾವು ಸೋಮವಾರಪೇಟೆಲ್ಲೂ ನಾವೇ ಕೆಲಸ ಮಾಡಿದವ. ಅವ್ರು ನಮ್ಗೆ ಅಲ್ಲೂ ಸಿಕ್ಕಿದ್ರು ಒಳಗೆ ಸಿಗ್ತದೆ. ಈಗ ಹಾಸನದಲ್ಲಿ ಅವರೇ ಪ್ರಮೋಷನ್ ಆಗಿದೆ. ವೇಳೆಗೆ ಅಧಿಕಾರಿಗಳ ಮೇಲೆ ಕೆಲಸ ಮಾಡಿಕೊಂಡು ಒಂದೊಂದು ಸಣ್ಣ ಬೇಕಾದ ತಗೊಂಡಿರ್ತೀವಿ ಸರ್. ಈ ಫೈನಾನ್ಸ್ ಸರ್ಗಳು ಸರ್ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಣ್ಣ ಏನೋ ಒಂದು ಸಲ ಕಟ್ಟಿದಾಗ ಮನೆ ಹತ್ರ ಬರ್ತಿದ್ದವು, ಬರೋದು, ಅವರು ಧಮಕಿ ಹಾಕೋದು, ಧಮಕಿಗಳು ಹಾಕೋದು, ಫೋನ್ ಮಾಡೋದು, ನೀ ಎಲ್ಲಿದ್ದು ಮನೆ ಸೀಜ್ ಮಾಡ್ತೀನಿ ಅಂತ ಹೇಳೋದು. ನಮಗೆ ಮೇಲಧಿಕಾರಿಗಳಿಂದ ಮೇಲೆಯವರಿಂದ ನಮಗೆ ಆಗ್ರಹಿಸಿದೆ, ನೀವು ಎಲ್ಲಿದ್ದು ಮನೆ ಹೇಳು, ಈಗ ಅಲ್ಲಿಗೆ ಬರ್ತೀನಿ ಅಂತ ಕೆಟ್ಟ ಪದಗಳನ್ನು ಮಾತಾಡೋದು, ಇದೆಲ್ಲ ನಡೀತಾ ಇದೆ ಸರ್. ಏನೋ ಫೈನಾನ್ಸರು ಈ ವ್ಯಾಪ್ತಿಯೊಳಗೆ ಇದ್ರೆ ಅವರು ಒಂದ್ಸಲ ಕರೆಸಿ ಸರ್, ಕರೆಸಿ ಅವರು ಒಂದು ಬುದ್ಧಿವಾದ ಹೇಳೋದು. ಅದಕ್ಕೆ ಒಂದು ಮೀಟಿಂಗ್ ಮಾಡೋಣ. ಹಾಂ ಆಗಲಿ ಸರ್. ಯಾಕೆಂದ್ರೆ ನಾಳೆ ಹೋಗ್ಬಿಡಲಿಲ್ಲ ಅಂತ ಕೇಳಿ ಸರ್ ಜಮೀನನ್ನು ಸರಿ. ನಿಮ್ಗೆ ಏನು ಬೇಕು? ದಾಖಲೆ ಬೇಕು, ದಾಖಲೆ ಕೊಟ್ಟು ತಗೊಳ್ಳಿ. ದಾಖಲೆ ಸರ್, ಆ ಜಮೀನಿಗೆ ಸಂಬಂಧಪಟ್ಟಿಗೆ ಏನಿಲ್ಲ, ಏನಿಲ್ಲ ಹೇಳಿ ಸರ್. ನಮಗೆ ಏನು ಬೇಕು ಅದೇ ಇಲ್ಲ ಸರ್. ಇಲ್ಲ ಅಂತಂದ್ರೆ ತಾವು ನೀವು ಪ್ರೊಸೀಡಿಂಗ್ ಮಾಡ್ತಿದ್ದೀವಿ, ಹೆಂಗೋ ನಿಮ್ಮ ಇಲಾಖೆ ಪ್ರೊಸೀಡಿಂಗ್ ಮಾಡ್ತಾರಲ್ಲ ಸರ್, ಒಂದು ಉಳವನಿಗೆ ಕೊಟ್ಬಿಡಿ ಸರ್. ಅವ್ನು ಯಾರು ಗೊತ್ತವನೇ, ಅವ್ನು ಗೊತ್ತಿರೋದೇ ಸರಿ, ತೀರ್ಮಾನ ಮಾಡಿ ಕೊಟ್ಬಿಡಿ ಸರ್. ನಾವು ಡಾಕ್ಯುಮೆಂಟ್ ಇಟ್ಟಿದ್ದೀವ ನಮಗೆ ಸರ್. ಅಲ್ಲಿ ಏನು ಬರ್ತದೆ ಸರ್, ನಾವು ಈಗ ಬಂದಿದ್ದೀವಿ, ಕೇಳ್ತೀವಿ, ಮಾತಾಡ್ತೀವಿ, ಹೋಗ್ತೀವಿ ಸರ್. ಫಿಸಿಕಲಿ ಕೆಲಸ ಆಗಿಲ್ಲ ಸರ್ ನಮಗೆ.
ಈ ಸುರೇಶ್ ಅವ್ರ ಜಾಗನ ಸುಮಾರು 10 ವರ್ಷದಿಂದ ಕೇಳ್ತಿದ್ದೀನಿ ಸರ್. ಸರ್ ನಾವು ಈ ಸಭೆ ನಡೆದಿತ್ತು. ನಾವು ಆಕಸ್ಮಿಕವಾಗಿ ಬಂದ್ವಿ. ನಮ್ಮ SC/ST ಸಮುದಾಯದ ಕುಂದುಕೊರತೆಗಳನ್ನ ಕೇಳ್ತಾ ಇದ್ದೀವಿ ಅಂತ ಹೇಳಿ ನಾವು ಬಂದ್ವಿ. ಭಾಳ ಸಂತೋಷ. ನನಗೆ ಈ SC/ST ಸಭೆಯನ್ನು ಈ ಯಾರು ದಲಿತ ಮುಖಂಡರುಗಳು ಮುಂಚೂಣಿಯಲ್ಲಿರ್ತಕ್ಕಂಥ ಹೋರಾಟಗಾರರು ದಲಿತ ಜನಪರವಾಗಿ ಮುಂಚೂಣಿಯಲ್ಲಿರ್ತಕ್ಕಂಥ ಎಲ್ಲ ನನಗೆ ಕರೆದು ಸಭೆಯನ್ನು ನಡೆಸ್ತಕ್ಕಂಥದ್ದು ಇದು ತಿಂಗಳು ಒಂದ್ಸರಿ 3 ತಿಂಗಳು ಒಂದ್ಸರಿ ಎಲ್ಲ ದೇಶದಲ್ಲಿ ನಡೀತು. ಇಲ್ಲೂ ಆಗ್ತಾ ಇದೆ. ಒಂದು ಗ್ರಾಮ ಅಥವಾ ಒಂದು ಪ್ರದೇಶ ಒಂದು ಪೀಸ್ಫುಲ್ ಆಗಿರಬೇಕು ಮತ್ತು ಅಲ್ಲಿ ಯಾವುದೇ ಕೋಮು ಸೌಹಾರ್ದತೆ ಆಗಿರ್ಬೋದು, ಜಗಳ ಹೊಡೆದಾಟ ಘರ್ಷಣೆಗಳು ಇಂಥವು ಆಗಬಾರ್ದು. ಅಲ್ಲಿ ಒಂದು ಶಾಂತಿ ಸೌಹಾರ್ದತೆಯಿಂದ ಬದುಕಬೇಕು ಅಂತಂದ್ರೆ ಇಂಥ ಸಭೆಗಳು ಭಾಳ ಮುಖ್ಯ. ನಮ್ಮೆಲ್ಲ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಯಾಕಂದರೆ ಆಯಾ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯಗಳು ನಾವು ಚರ್ಚೆ ಮಾಡ್ತಕ್ಕಂಥದ್ದು. ಈಗ ನಾವೇನು ಈಗ ಲೋಕೇಶ್ ಅವರು ಅಷ್ಟು ನಮ್ಮ ಮುಖ್ಯ ಸಮಸ್ಯೆ ಇರೋದು ಭೂಮಿ ಮತ್ತು ಒಂದಷ್ಟು ರೆಕಾರ್ಡ್ಸು ಮತ್ತು ಅವರ ಅಲ್ಲಿ ನಡೀತಕ್ಕಂಥ ಘರ್ಷಣೆಗಳು. ನಮಗೆ ಬೇಕಾಗಿದ್ರು ಪೊಲೀಸು ಇಲಾಖೆಯಿಂದ ರಕ್ಷಣೆ. ನಾವೇನು ನಮ್ಮನ್ನ ನಮ್ಮ ಭೂಮಿಗೆ ಹೋಗಿ ಬಿಡ್ತಾ ಇಲ್ಲ ಅಥವಾ ನಮ್ಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಹೇಳಿದಾಗ ನೀವು ಕಂಪ್ಲೇಂಟ್ ತಗೋತೀವಿ. ತಹಸೀಲ್ದಾರು ಅದಕ್ಕೆ ಸಂಬಂಧಪಟ್ಟಂತ ತಹಸೀಲ್ದಾರ್ ಈ ಸಭೆಗೆ ರೆವಿನ್ಯೂ ಇಲಾಖೆಯವರು ಯಾರು ಇದ್ರೆ ಚೆನ್ನಾಗಿರ್ತಿತ್ತು. ರೆವಿನ್ಯೂ ಇಲಾಖೆಯವರು ಯಾರು ಇದ್ದಿದ್ರೆ ಅಷ್ಟು ನೀವು ಇಷ್ಟು ಪ್ರಶ್ನೆ ಅವರು ರೆವಿನ್ಯೂ ಇಲಾಖೆ ಮ್ಯಾಕ್ಸಿಮಮ್ ಸಮಸ್ಯೆಗಳು ಬಗೆಹರಿಸಲು ಅವರಿಗೆ. ಹೌದು. ಲ್ಯಾಂಡ್ ರೆವಿನ್ಯೂ ವಿಚಾರಗಳು ತಹಶೀಲ್ದಾರ್ಗೆ ಬರ್ತಾರೆ. ಹೌದು. ಈಗ ಇವರು ಲೋಕೇಶ್ ಹೇಳಿದಂಗೆ ಪ್ರಾಬ್ಲಮ್ ಏನಾಗ್ತದೆ, ಈಗ ಅವರು ಹೇಳಿದ್ರು ನಿಮ್ಮ ಸತೀಶ್ ಡಾಕ್ಯುಮೆಂಟ್ಸ್ ಫೋರ್ಜರಿ ಆಗಿರ್ತದೆ. ಯಾರು ಬರ್ತದೆ? ಪೊಲೀಸ್ ಬರ್ತದೆ ಇನ್ವೆಸ್ಟಿಗೇಷನ್. ಡಾಕ್ಯುಮೆಂಟ್ಸ್ ಯಾರು ಕೊಟ್ಟಿದ್ದೀವಿ, ಯಾರು ಜಮೀನು ಉಳ್ಬೇಕು, ಯಾರ ಹತ್ರ ಹೆಸರು ಇದೆ ಅಂತ ತಹಶೀಲ್ದಾರ್ ಬರ್ತದೆ. ತಹಶೀಲ್ದಾರ್ ಎಷ್ಟು ಪೊಲೀಸ್ ಇಲಾಖೆಗೆ ಅದ್ರೂ ಪ್ರಯೋಜನ ಇಲ್ಲ. ನಾವು ಯಾರು ಪೊಸಿಷನ್ ಕೊಡ್ಸೋಕ್ಕೂ ಆಗಲ್ಲ, ತೆಗಿಯೋಕ್ಕೂ ಆಗಲ್ಲ ಪೊಲೀಸ್ ಇಲಾಖೆ. ಅದು ಫಸ್ಟ್ ಅರ್ಥ ಲೋಕೇಶ್ ಅವರು ಆ ಇಲಾಖೆಯಲ್ಲಿ ಹೌದು ಈ ಜಾಗ ಕಟ್ಟಬೇಕು ಅಂತ. ಆದ್ರೆ ಅಲ್ಲಿ ಪ್ರಭಾವಿ ವ್ಯಕ್ತಿಗಳಾಗಿರ್ತಾರೆ, ಮೇಲೆ ಮೇಲ್ಜಾತಿಗಳಾಗಿರ್ತಾರೆ. ಅವರು ಇವತ್ತು ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಯಾಕೆ ಮಾಡಬೇಕು, ಅಲ್ಲಿ ಹಾಸ್ಪಿಟಲ್ ಅಂತಾರೆ, ಚಿಕನ್ 1 ಕಿಲೋಮೀಟರ್ ಆಗುತ್ತೆ, ಅಲ್ಲೇ ಮಾಡಬಹುದಲ್ಲ. ಅಂದ್ರೆ ಹಿಂದಿನಿಂದಲೂ ನಾವು ಊರಿನ ಹೊರಗಡೆನೆ ಇದ್ದು, ಈಗಲೂ ಊರಿನ ಹೊರಗಡೆನೆ ಬೇಕು. ಮತ್ತೊಂದೇನೋ ಮುಗಿತಲ್ಲ ಸರ್ ಅವ್ನು ನೊಂದವೇ ಸರ್, ಅವನಿಗೆ ಕೇಳೋಂಥ ಶಕ್ತಿ ಅವ್ನಿಗಿಲ್ಲ. ಕುಂದುಕೊರತೆ ಸಭೆಯಲ್ಲಿ ನಾವು ಕುಂದುಕೊರತೆಗಳನ್ನ ನಾವು ಮಾತಾಡೋದಿಲ್ಲ, ನೀವು ಕೇಳೋದಿಲ್ಲ ಸರ್. ಆಯ್ತು, ಗಾಂಜಾ ಮಾಡ್ತಾನೆ, ಇವನು ಸಾರಾಯಿ ಮಾಡ್ತಾನೆ, ಅದನ್ನ ನಾವು ಕೇಳಿದಾಗ ತಾವೊಂದು ಬುದ್ಧಿ ಹೇಳಿ ಸರ್ ನಮಗೆ ಅಲ್ಲ. ಕೇರಳ ಕರ್ನಾಟಕ ರಾಜ್ಯ ಚುಟುಕು ಸಾಹಿತ್ಯ ಸಮ್ಮೇಳನ ಕಾಸರಗೋಡು ನುಳ್ಳಿಪಾಡಿಯ ಕನ್ನಡ ಭವನದ ಸಭಾಂಗಣದಲ್ಲಿ ಅದ್ದೂರಿಯಿಂದ ಜರುಗಿತು. ಚುಟುಕು ಯುಗಾಚಾರ್ಯ ಡಾಕ್ಟರ್ MGR ಅರಸು ವೇದಿಕೆಯಲ್ಲಿ ಈ ಸಂದರ್ಭ ಕವಿಗೋಷ್ಠಿ, ಯುವ ಕವಿಗೋಷ್ಠಿ, ವಿಚಾರಗೋಷ್ಠಿ, ಕವಿ ಕಾವ್ಯ ವಿಭೂಷಣ, ಕವಿ ಕಾವ್ಯ ಕಂಠೀರವ ಪ್ರಶಸ್ತಿ ಪ್ರದಾನ ನಡೆಯಿತು. ಈ ಸಂದರ್ಭ ಕೊಡಗಿನ ಸಾಹಿತಿಗಳಾದ ಹಾತಿ ಜಯಪ್ರಕಾಶ್, ಪೂಜಾರಿರ ಕೃಪಾ ದೇವರಾಜ್, ಹಂಚೆಟ್ಟಿರ ಫ್ಯಾನ್ಸಿ ಮುತ್ತಣ್ಣ, ಅರಸಿನಮಕ್ಕಿಯ ರೇಣುಕಾ ಸುಧೀರ್ ಮತ್ತಿತರರು ರಾಷ್ಟ್ರೀಯ ಕವಿ ಕಾವ್ಯ ವಿಭೂಷಣ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದರು. ಅವರಿಗೆ ಕವಿ ಕಾವ್ಯ ವಿಭೂಷಣ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮುಂದಕ್ಕೆ ರೇಣುಕಾ ಸುಧೀರ್.
ಅರೆಭಾಷೆ ಗೌಡ ವಿಕಾಸ ವೇದಿಕೆ ಮತ್ತು ರೋಟರಿ ಮಿಸ್ಟಿ ಹಿಲ್ಸ್ ಮಡಿಕೇರಿ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಅರೆಭಾಷೆ ಗೌಡ ವಿಕಾಸ ವೇದಿಕೆಯ 11ನೇ ಕಾರ್ಯಕ್ರಮದಲ್ಲಿ ಸುಮಾರು 15 ಶಾಲೆಗಳಿಂದ ಭಾಗವಹಿಸಿದ ಮಕ್ಕಳಿಗೆ ಮೊದಲಿಗೆ ಲಿಖಿತ ಪರೀಕ್ಷೆ, ನಂತರ ಆಯ್ಕೆಯಾದ 4 ಉತ್ತಮ ತಂಡಗಳ ಮಧ್ಯೆ ಅಂತಿಮ ಹಂತದಲ್ಲಿ ಸ್ಟೇಜ್ ಮೇಲೆ ಬಜರ್ ರೌಂಡ್ನಲ್ಲಿ ಮುಖಾಮುಖಿ ಪೈಪೋಟಿ ಭರ್ಜರಿಯಾಗಿ ನಡೆಯಿತು. ಮಡಿಕೇರಿಯ ರೋಟರಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ರೋಟರಿ ಅಧ್ಯಕ್ಷರಾದ ರತ್ನಾಕರ್ ರೈ ಅವರು ವಹಿಸಿ ಮಕ್ಕಳಿಗೆ ಸ್ಫೂರ್ತಿಯನ್ನು ತುಂಬಿದರು. ಅರೆಭಾಷೆ ಗೌಡ ವಿಕಾಸ ವೇದಿಕೆಯ ನಿರ್ದೇಶಕರಾದ ಪೊಕ್ಕುಳಂಡ್ರ ಪ್ರಹ್ಲಾದ್ ಅವರು ವಿಜೇತರಿಗೆ 10,000, 6,000 ಹಾಗೂ 3,000 ಬಹುಮಾನ ಹಾಗೂ ಟ್ರೋಫಿ ನೀಡಿ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿ ಸೋಷಿಯಲ್ ಮೀಡಿಯಾದಿಂದ ಆಗ್ತಾ ಇರುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. Focus on each word. It enhances memory, problem-solving skills, and critical thinking. Education benefits even more. Aids in learning basics in various subjects, expands vocabulary, and helps in understanding complex concepts through simple explanations. Third thing, social skills. Encourages interaction with friends and family. So by the time you leave, you would have known a lot more people, you would have known which school kids are more interested in quiz, and you may probably make some friends also by the time you leave. So I want you to do that. Speed. This is the most critical thing when it comes to cash prize of 1,500 each. Cash prize of 1,500 each. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರು ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ ವಿಜೇತರಾದ ವಿದ್ಯಾರ್ಥಿಗಳಿಗೆ ನಗದು ಹಾಗೂ ಟ್ರೋಫಿಯನ್ನು ವಿತರಿಸಿ ಶುಭ ಹಾರೈಸಿದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲೋ.